ಎಲ್ಲರೂ ಒಳಗಿದ್ದಾರೆ, ಅವ್ರನ್ನ ನೋಡೋದಕ್ಕೋಸ್ಕರ ಬಂದಿದ್ದಾರೆ. ಇಲ್ಲಿ ಸಿಕ್ಕಾಬಡೆ ಕ್ರೌಡ್ ಇದೆ. ಯಾರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ನೀವು ನೋಡ್ತಾ ಇದ್ದೀರಾ, ಇದೊಂದು ಬಹಳ ವಿಚಿತ್ರವಾದ ಜಾಗ. ನೂರಾರು ಜನ, ಸಾವಿರಾರು ಜನ ನಶೇಡಿಗಳು. ಈಗ ತಾಲಿಬಾನ್ ಸಂಪೂರ್ಣವಾಗಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಶುಭೋದಯ. ಕಾಂದಹಾರ್ ನಗರದಿಂದ ವಾಪಸ್ ಕಾಬೂಲ್ಗೆ ಹೋಗ್ತಾ ಇದೀವಿ. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕಾಗಿತ್ತು, ಬಟ್ ಎಲ್ಲೋ ಒಂದ್ ಕಡೆ ನಮಗೂ ಅನ್ನಿಸ್ತು ಸಾಕು. ಹಾಗೇನೆ ನಾವು ಅನ್ಕೊಂಡಿದ್ ಕೆಲವು ಜಾಗಗಳಿಗೆ ಹೋಗೋಕ್ಕೆ ಕೆಲವು ಸಮಸ್ಯೆಗಳಿತ್ತು, ಮತ್ತೆ ಕಾರ್ ಕರೆಕ್ಟಾಗಿ ಅರೇಂಜ್ ಆಗಲಿಲ್ಲ. ಸೊ ಅದಕ್ಕೇನೆ ಫೈನಲಿ ಕಾಂದಹಾರಿಂದ ವಾಪಸ್ಸು ಕಾಬೂಲ್ಗೆ ಹೋಗಿ ಅಲ್ಲಿಂದ ಮುಂದೆ ಹೋಗುವಂತಹ ಸಮಸ್ಯೆ. ಈ ಊರಿನ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಗೆ ಹೇಳಲೇಬೇಕು. ನೆನ್ನೆ ರಾತ್ರಿ ಊಟದ ಸಮಯದಲ್ಲಿ ಅಲ್ಲಿದ್ದಂತಹ ಸ್ನೇಹಿತರು ಹೇಳ್ತಾ ಇದ್ರು, ಈ ಊರಲ್ಲಿ ನೀವು ಅಟ್ಲೀಸ್ಟ್ ನನ್ನಷ್ಟು ಈ ದಾಡಿ ಕಮ್ಮಿ ಅಂತೆ, ಇಷ್ಟು ದಾಡಿ ಬಿಟ್ಟರೆ ನಿಮಗೆ ಮರ್ಯಾದೆ ಇಲ್ಲ. ಇಲ್ಲಿಯ ಸರ್ಕಾರ ಏನಿದೆ, ಆ ಸರ್ಕಾರದವರು ಯಾರೇ ನಿಮಗೆ ಸೆಕ್ಯೂರಿಟಿಯವರು ಪೊಲೀಸವರು ಹಿಡಿದ್ರೆ, ನಿಮ್ಮ ದಾಡಿ ಕಮ್ಮಿ ಇದ್ದರೆ ಮುಂಚೆ ಅಂತೂ ತುಂಬ 10 ದಿವಸ 15 ದಿವಸ ಅರೆಸ್ಟ್ ಮಾಡಿಬಿಡೋರಂತೆ. ಇತ್ತೀಚೆಗೆ ನೀವು ಯಾರು ದಾಡಿ ಮಾಡಿಸೋದಕ್ಕೆ ಅಂಗಡಿಗೆ ಹೋಗಿ ದಾಡಿ ಕಟ್ ಮಾಡಿ ಅಂತ ಹೇಳಿದ್ರೆ ಅವಾಗ ರೆಡ್ ಹ್ಯಾಂಡಾಗಿ ನೀವೇನಾದ್ರು ಸಿಗಾಕೊಂಡ್ರೆ ದಾಡಿ ಮಾಡಿಸ್ತಾ ಇರೋದು, ಇಲ್ಲಿಯ ಸರ್ಕಾರದ ಜನ ನಿಮ್ಮನ್ನು 2 ರಿಂದ 3 ದಿವಸ ಜೈಲ್ಗೆ ಹಾಕ್ಬಿಡ್ತಾರೆ. ಯಾಕೆಂದರೆ ಈ ದೇಶದಲ್ಲಿ ದಾಡಿಯನ್ನು ಕಟ್ ಮಾಡೋಂಗಿಲ್ಲ, ಬಟ್ ಅಂದರೆ ಈ ದೇಶದ ರೂಲ್ಸ್ ಪ್ರಕಾರ. ಬಟ್ ಎಸ್ಪೆಷಲಿ ಕಂದಹಾರ್ನಲ್ಲಿ, ಯಾಕೆಂದರೆ ಇದು ತಾಲಿಬಾನ್ನ ಜನ್ಮಸ್ಥಳ ಆಗಿರೋದ್ರಿಂದ ಪ್ರತಿಯೊಂದು ರೂಲು ಇಲ್ಲೇ ಜಾಸ್ತಿ ಅಂದರೆ ತುಂಬ ಹಾರ್ಷಾಗಿ ಅಪ್ಲೈ ಮಾಡೋದು. ಸೊ ಇಲ್ಲಿ ದಾಡಿ ಕಟ್ ಮಾಡೋದು ಕೂಡ ಒಂದು ರೀತಿಯ ಅಪರಾಧ. ಇವತ್ತು ಬೆಳಗ್ಗೆ ನಮ್ಮ ಕೈಲಾಶ್ ಇದನ್ನಲ್ಲ ನೋಡಿ, ಅಕಸ್ಮಾತ್ ಆಗಿ ಟ್ರಿಮ್ಮರ್ ಹಾಕಿದಾಗ ಒಂದು ಸೆಟ್ ಡಮ್ ಆಗ್ಬಿಟ್ಟಿದೆ. ಅದಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ ಎಲ್ಲ, ಅದಕ್ಕೆ ಫುಲ್ ಶೇವ್ ಮಾಡಿಬಿಟ್ಟಿದ್ದಾನೆ. ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾನೆ. ಈ ಊರಲ್ಲಿ ತಾಲಿಬಾನ್ ಸಿಗಾಕೊಂಡ್ರೆ ಚೆಕ್ ಮಾಡಿಬಿಟ್ಟು 2 ದಿವಸ ಜೈಲ್ಗೆ ಹಾಕ್ತಾರೆ ಅವನ್ನ. ಇನ್ನು 100 ರೂಲ್ಸ್ ಇದೆ ಈ ಥರ. 2 ದಿನ 2 ದಿವಸ ಜೈಲು. ಯಾವುದಕ್ಕೆ? ದಾಡಿ ಕಟ್ ಮಾಡಿದ್ದಕ್ಕೆ. ಈಗ ಇಲ್ಲೆಲ್ಲ ಶೇವ್ ಮಾಡ್ತೀವಲ್ಲ ನಾವು, ಶೇಪ್ ಅದನ್ನು ಕೂಡ ಮಾಡೋಂಗಿಲ್ಲ ನಾವಿಲ್ಲಿ ಅಲ್ವಾ? ಹಿಂಗಿರ್ಬೇಕು, ಚಾಚನ್ ಥರ ಇರಬೇಕು, ಲೈಫ್ ಲಾಂಗ್ ಫುಲ್ ದಾಡಿ ಬಿಟ್ಕೊಂಡು ಒಂದು ಸ್ವಲ್ಪನೂ ಕಟ್ ಮಾಡೋಂಗಿಲ್ಲ ದಾಡಿನ. ಕಾಬೂಲ್ಗೆ ಹೋಗುವಂಥ ಪ್ರಯತ್ನ. ಆಲ್ಮೋಸ್ಟ್ 480 ಕಿಲೋಮೀಟರು, 6 ರಿಂದ 7 ಗಂಟೆಯ ಜರ್ನಿ. 12 ಗಂಟೆ ಕೂತ್ರೆ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಕಾಬೂಲಲ್ಲಿ ಇರ್ತೀವಿ. ಬಸ್ ಸ್ಟಾಪ್ ಆಚೆ ಕಡೆ ಈ ರೀತಿ ಜನಗಳು ದಾಳಿಂಬೆ ಮಾಡ್ತಾ ಇದ್ದಾರೆ, ಹಣವನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಈ ಕಡೆನೂ ಅಷ್ಟೇ ನೀವು ನೋಡ್ಬೋದು ಹೇಗೆ ನೋಡಿ, ಎಷ್ಟು ಹಣವನ್ನು ಆಚೆ ಕಡೆ ಆರಾಮಾಗಿಟ್ಟು, ಯಾರೂ ಇಲ್ಲ, ಯಾರೂ ಕದ್ಕೊಂಡು ಹೋಗಲ್ಲ ಈ ಕಡೆ ಎಲ್ಲ. ಆ ಥರ ಸ್ವಲ್ಪ ತುಂಬಾ ಇದು ಕದ್ಕೊಂಡು ಹೋಗಲ್ಲ ಅಲ್ಲ, ಇದು ಡೂಪ್ಲಿಕೇಟ್ ನೋಟ್. ಇಲ್ಲಿರೋದೆಲ್ಲ ಡೂಪ್ಲಿಕೇಟ್ ನೋಟು, ಒರಿಜಿನಲ್ ಅಲ್ಲ ಇದು. ಇಲ್ಲಿರೋದು ಒರಿಜಿನಲ್ಲು ನೋಡಿ. ಇದು ಇರಾನ್ ದೇಶದ ನೋಟು, ಇದು ಪಾಕಿಸ್ತಾನದ ನೋಟು, ಮೊಹಮ್ಮದ್ ಅಲಿ ಜಿನ್ನಾ. ಸೊ ಬೇರೆ ಬೇರೆ ದೇಶದ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡುವಂತಹ ಜಾಗ ಬಸ್ ಸ್ಟಾಪ್ನಲ್ಲಿ. ಈಗ ನಾವು ಬಸ್ ಟಿಕೆಟ್ ತೊಗೊಂಡು ಹೋಗುವ ಬನ್ನಿ. ಎಲ್ಲ ಹುಡುಗರು ಬಂದ್ಬಿಟ್ಟು ಯಾರಪ್ಪ ಇದು ಅಂತ ಕೇಳ್ತಾ ಇದ್ದಾರೆ. ಎಷ್ಟೊತ್ತ ಟಿಕೆಟ್? 1000 ರೂಪಾಯಿ. 1000 ರೂಪಾಯಿ ಅಂದರೆ ಆಲ್ಮೋಸ್ಟ್ 1300 ರೂಪಾಯಿ ಕಾಬೂಲ್ಗೆ. ಅಲ್ಲಿ ಒಬ್ಬ ವಿಚಿತ್ರ ಹುಡುಗ ಸಿಕ್ಕ. ಹುಡುಗ ಏನು ಹೇಳ್ತಾ ಇದ್ದಾನೆ ಅಂದರೆ, ನಂಗೆ ಬರೆಯೋದು ಅಂದರೆ ತುಂಬ ಇಷ್ಟ, ಅದಕ್ಕೆ ಬುಕ್ ಇಟ್ಕೊಂಡು ಬರಿತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೇನು ಅವ್ನು ಹೇಳಿದ ಅರ್ಥ ಆಗಿಲ್ಲ ನಂಗೆ ಪೂರ್ತಿ, ಆದರೂ ಖುಷಿಯಾಗತ್ತೆ. ಯಾರೋ ಒಬ್ಬ ಗನ್ ಬಿಟ್ಟು ಪುಸ್ತಕ ಹಿಡ್ಕೊಂಡಿದ್ದಾನೆ ಈ ದೇಶದಲ್ಲಿ ಅಂದರೆ ಖುಷಿಯಾಗತ್ತೆ, ಒಳ್ಳೇದಾಗಲಿ ಅಲ್ವಾ? ಬರೀ ಗನ್ ಹಿಡ್ಕೊಂಡೇ ಇರ್ತಾರೆ ಎಲ್ಲರೂ. ಅಪರೂಪಕ್ಕೆ ಪೆನ್ನು ಹಿಡೀರಿ, ಗನ್ನಿಗಿಂತ ಸ್ಟ್ರಾಂಗು ಪೆನ್ನು. ಏನಂತೀರಾ? ಸಿಗರೇಟು ಮತ್ತು ಕೂಲ್ ಡ್ರಿಂಕ್ಸ್ ಅಂಗಡಿ. ಇಲ್ಲಿ ಆಲ್ಕೋಹಾಲ್ಸ್ ಟೋಟ್ಲಿ ಬ್ಯಾಂಡು, ಆದರೆ ಸಿಗರೇಟ್ ಟೋಟ್ಲಿ ಓಕೆ. ಒಳ್ಳೊಳ್ಳೆ ಸಿಗರೇಟು ಬಸ್ ಸ್ಟಾಪ್ ಒಳಗೆ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ಒಳ್ಳೊಳ್ಳೆ ಸಿಗರೇಟ್ ಬಾಕ್ಸ್ಗಳು, ಫುಲ್ ಬಾಕ್ಸು ಸಿಗುತ್ತೆ. ಮತ್ತು ಒಳ್ಳೊಳ್ಳೆ ಸ್ನ್ಯಾಕ್ಸ್ ಕೂಡ ಇದೆ. ಹಾಂ, ಯಾವ್ದಿಕ್ಕಾವ್ಗೆ? ಓ, ಇದು ಬೇರೆ ಬೇರೆ ಬಸ್ ಕಂಪ್ನಿಗಳು.
ಬೇರೆ ಬೇರೆ ಬಸ್ಗಳು ಹಿಂಗಿದೆ ನೋಡು ಅಂತ ಹೇಳ್ತಾ ಇದ್ದಾನೆ. ಒಳ್ಳೆ ಬಸ್ ನೋಡಿ. ಅಫ್ಘಾನಿಸ್ತಾನದಲ್ಲೂ ಈ ಥರ ಬಸ್ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ ನಿಮಗೆ. ಸಿಕ್ಕಾಪಟ್ಟೆ ದೊಡ್ಡ ಬಸ್ಸು, ಚೆನ್ನಾಗಿದೆ ಬಸ್. ಒಳಗೆ ತೋರಿಸ್ತಾನಂತೆ ನಮ್ಮ ಹುಡುಗ. ಪ್ರೈವೇಟ್ ಬಸ್ ಇದು, ಚೆನ್ನಾಗಿದೆ. ಇಲ್ಲಿ ನೋಡಿ ಬಸ್ ಸ್ಟಾಪಲ್ಲೇ ಡ್ರೈ ಫ್ರೂಟ್ಸ್ನ ಅಂಗಡಿ. ಎಷ್ಟು ಲಕ್ಸುರಿಯಸ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ ಗುರು. ಇದು ಬಸ್ ಸ್ಟಾಪ್ನ ವಾತಾವರಣ. ಒಂದು ಮಸೀದಿ ಇದೆ, ಬೇಕಾದಷ್ಟು ಬಸ್ಗಳಿವೆ. ಇಲ್ಲಿ ಜನಗಳು ಬೇರೆ ಬೇರೆ ವಸ್ತುಗಳನ್ನು ಮಾರ್ತಾ ಇದ್ದಾರೆ. ಇವರು ಪರ್ಫ್ಯೂಮ್ ಮಾರ್ತಾ ಇದ್ದಾರೆ, ಟೋಪಿ ಮಾರ್ತಾ ಇದ್ದಾರೆ. ಇವ್ರು ನೀವೇನ್ ಮಾಡ್ತಾ ಇದ್ದೀರಾ? ಏನಿದೆ ತೋರ್ಸು, ಏನಿದು? ನಶ್ವಾರ್. ಓ ನಶೆ. ಇದು ನೋಡಿ, ಇದು ತಂಬಾಕು ಪುಡಿನ ಬಾಯಿ ಒಳಗೆ ಇಟ್ಕೋತಾರೆ ಇವರು. ಅದನ್ನ ಮಾಡ್ತಾ ಇದೆ. ಎಷ್ಟಿದು? 5 ಅಫ್ಘಾನಿ. ಇಷ್ಟು ವಯಸ್ಸಲ್ಲಿ ನೀನು ತಂಬಾಕು ಮಾರೋದು ಅಂದರೆ ಅವ್ನಿಗೆ ಗೊತ್ತೂ ಇಲ್ಲ ತಂಬಾಕು ಮಾರೋದು ಒಳ್ಳೇದಲ್ಲ ಅಂತ. ಅವನಿಗೆ ನಾಲ್ಕು ಸಂಬಂಧ ಮಾಡ್ಬೇಕಷ್ಟೇ ಪಾಪ. ತಂಬಾಕು ಆರೋಗ್ಯಕ್ಕೆ ಹಾನಿಕರ, ಯಾರೂ ಸೇವನೆ ಮಾಡಬೇಡಿ. ಕೂಲ್ ಡ್ರಿಂಕ್ಸ್ನ ಹೆಂಗಿರ್ತಾರೆ ನೋಡಿ. ಇಲ್ಲಿ ನಿಮಗೆ ವಿದ್ಯುತ್ ಶಕ್ತಿ ಇಲ್ಲ, ಆದರೆ ಎಲ್ಲನೂ ಫೋಲ್ಡಾಗಿ ಥಂಡಿಯಾಗಿ ಇಡೋದಕ್ಕೆ ಈ ಥರ ಐಸ್ ಬಾಕ್ಸ್ಗಳೆಲ್ಲ ಹಾಕಿಟ್ಟಿದ್ದಾರೆ. ಅದ್ರ ಒಳಗೆ ಕೂಲ್ ಡ್ರಿಂಕ್ಸ್ನ ಜೋಡಿಸಿದ್ದಾರೆ. ಇದರಿಂದ ಇಡೀ ದಿವಸ ಆ ಐಸ್ ಮಧ್ಯೆ ಇರೋದ್ರಿಂದ ತಣ್ಣಗಿರೋ ಡ್ರಿಂಕ್ಸು ಎಲ್ಲರಿಗೂ ಸಿಗುತ್ತೆ, ವಿದ್ಯುತ್ ಶಕ್ತಿ ಇಲ್ಲದೆ. ಟಿಕೆಟ್ ಬಂತು. ನಮ್ಮ ಅಫ್ಘಾನಿಸ್ತಾನದ ಟಾಲೆಸ್ಟ್ ಹುಡುಗ ಟಿಕೆಟ್ ತೊಗೊಂಬಂದ. ಬಸ್ ಟಿಕೆಟು ಸಿಕ್ಕಾಯಿತು. ಈಗ ನಾವು ಫುಲ್ ಚಿಲ್ ಮಾಡೋದೆ. ಬಸ್ಸಲ್ಲಿ ನಿದ್ದೆ ಮಾಡಿಬಿಡ್ತೀನಿ. ಎದ್ದಾಗ ಕಾಬೂಲ್ ಬರುತ್ತೆ. ಅದಾದಮೇಲೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಡ್ತೀನಿ. ಅದಾದಮೇಲೆ ಕಂಡುಬಿಟ್ರೆ ಯಾವ ದೇಶ ಬರುತ್ತೆ ಗೊತ್ತಿಲ್ಲ. ಈಗಷ್ಟೇ ಒಂದು ಸಿಕ್ಕಾಪಟ್ಟೆ ಕಾಮಿಡಿ ನಡೀತು. ಅದೇನಪ್ಪ ಅಂದರೆ, ಇಲ್ಲಿದಾರಲ್ಲ ಬ್ರದರ್, ಅವ್ರು ಹೇಳಿದ್ರು ಟಿಕ್ ಟಾಕ್ ಹೂ ಅಂತ. ನಾ ಹೇಳಿದೆ ಇಲ್ಲ ಸರ್, ಟಿಕ್ ಟಾಕ್ ಭಾರತ ದೇಶದಲ್ಲಿ ಬ್ಯಾನ್ ಆಗಿದೆ. ನಾನು ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಓಕೆ ಟಿಕ್ ಟಾಕ್ ಹೂ ಅಂದರು. ಮತ್ತೆ ಟಿಕ್ ಟಾಕು ಅಂತ ಇದೆಯಲ್ಲ ಗುರು ಅಂದರೆ, ಇಲ್ಲ ಇವ್ರು ಹೇಳೋದು. ಅದಕ್ಕೆ ನನ್ನ ಫ್ರೆಂಡು ಟಿಕ್ ಟಾಕ್ ಹೋ ಅಂದರೆ ಹಿಂದಿ ಭಾಷೆಯಲ್ಲಿ ಆರಾಮಾಗಿದೆಯಾ ಅಂತ ಕೇಳಿದ್ದು. ಸರಿ ಸರ್, ನಾನು ಟಿಕ್ ಟಾಕ್ ಹೂ ಅಂದೆ, ಆದರೆ ಅವ್ರು ಹೇಳ್ತಾ ಇರೋದು ಅರ್ಥನೇ ಆಗಿಲ್ಲ. ಟಿಕ್ ಟಾಕು ಅಂತ. ಎಲ್ಲ ನಗ್ತಾ ಇದ್ದೀವಿ ಇಷ್ಟೊತ್ತು. ಈ ಪುಟ್ಟು ಹುಡುಗ ಇಲ್ಲಿ ಚಿವಿಂಗಮ್ ಮಾರ್ತಾ ಇದ್ದಾನೆ. 10 ರೂಪಾಯಿ ಒಂದು ಬಾಕ್ಸು. ಇಸ್ಮೇಕೆ ಇದರಲ್ಲಿ ನೀರು ಮಾರ್ತಾ ಇದ್ದಾನೆ. ಉಮರ್ ಕಿತ್ನಾ ಆಯ್ತೀರಾ? 15 ವರ್ಷದ ಹುಡುಗ ಇವನು ಇಲ್ಲಿ ಚಿವಿಂಗಮ್ ಮಾರ್ತಾ ಇದ್ದಾನೆ. ನಾನು ಇವನ್ನ ಕೇಳಿದೆ, ನನ್ನ ಹತ್ರ ಕಾಸಿಲ್ಲ ಗುರು, ನನ್ನ ಹತ್ರ 1 ರೂಪಾಯಿ ಇಲ್ಲ, ನನಗೆ ಏನಾದ್ರು ಕೊಡ್ತೀಯಾ ಅಂದರೆ ಒಂದು ಚಿವಿಂಗಮ್ ಎತ್ಬಿಟ್ಟು ತಗೋ ಅಂತ ಕೊಡ್ತಾ ಇದ್ದಾನೆ. ನೋಡಿ, ಏನು ಇಲ್ದಿರೋ ತಾನು 15 ವರ್ಷದ ಹುಡುಗ. ನಮ್ಮಲ್ಲಿ ಸ್ಕೂಲಲ್ಲೋ 10th ಸ್ಟ್ಯಾಂಡರ್ಡಲ್ಲೋ ಇರ್ತಾರೆ, ಆದರೆ ಇಲ್ಲಿ ಈ ಹುಡುಗ ಬಬಲ್ ಗಮ್ ಮಾರ್ತಾ ಇದ್ದಾನೆ. ಆದರೂ ಅವನಿಗೆ ನಾನು ಇನ್ನೊಬ್ಬ ಫಾರಿನರ್ ಬಂದೇನೆ ಅಂದರೆ ಪರವಾಗಿಲ್ಲ, ನಿನ್ನ ಹತ್ರ ದುಡ್ಡಿಲ್ಲ ಅಂದರೂ ನಾನು ಹಿಂಗೆ ಕೊಡ್ತೀನಿ ಅಂತ ಕೊಡಕ್ಕೆ ಬಂದಲ್ಲ. ಗ್ರೇಟ್ ಗುರು ನೀನು, ಒಳ್ಳೆ ಹುಡುಗ ನೀನು. ಒಳ್ಳೆ ಅದಾಗಲಿ ನಿನಗೆ. ಕಷ್ಟಪಡ್ತಾ ಇದೆ ಜೀವನದಲ್ಲಿ, ಮುಂದೆ ಬರ್ತೀಯ ಹೋಗು. ಎಲ್ಲ ಕಡೆನೂ ಮಕ್ಕಳು, ಪುಟ್ ಮಕ್ಕಳು 5 ವರ್ಷ 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು. ನೋಡಿ ಅಲ್ಲಿ ಮಕ್ಕಳು ನೋಡಿ, ಅಲ್ಲಿ ಎಲ್ಲ ಕೆಲಸ ಮಾಡ್ತಿರೋ ಮಕ್ಕಳು ನೋಡಿ. ಇಲ್ಲಿ ಎಲ್ಲರೂ ಚಿಕ್ಕ ನೋಡಿ, ಅಲ್ಲಿ ಬಸ್ ಕೆಲಸ ಮಾಡ್ತಿರೋ ಚಿಕ್ಕ ಮಕ್ಕಳು. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ನೋಡಿ. ಅಲ್ಲಿ ನೋಡಿ, ಅಲ್ಲಿ ಅನಿವಾರ್ಯತೆ ಮನುಷ್ಯನ ಕೇಳಿ ಏನೆಲ್ಲ ಮಾಡಿಸುತ್ತೆ ಅಂತ. ಆದರೂ ನಗ್ತಾ ಇದ್ದಾರೆ ನೋಡಿ ಮನುಷ್ಯ. 10 ವರ್ಷ ಇರ್ಬೋದು ಇವನಿಗೆ. ಏನೋ ಪ್ಯಾಕ್ ಮಾಡ್ತಾ ಇದ್ದಾನೆ. ಇದನ್ನ ಬೇರೆಯವರು ಹೋಗ್ಬಿಟ್ಟು ಮಾರ್ತಾರೆ, ಈ ತರ ಸೆಲ್ಲರ್ಸ್. ಟ್ಯಾಬ್ಲೆಟ್ ಮಾಡ್ತಾ ಇದ್ದಾನೆ ಇವನು. ಏನು ಟ್ಯಾಬ್ಲೆಟ್ ಇದು? ತಲೆನೋವು ಟ್ಯಾಬ್ಲೆಟ್. ಏನಿದು? ಅಯ್ಯೋ, ತಲೆನೋವಿಗೆ ಮಾತ್ರೆ ಮಾಡ್ತಾ ಇದೆಯಾ ಇಲ್ಲಿ ನೀನು? ಪ್ಯಾರಾಸಿಟಮೋಲ್. ಅಯ್ಯೋ, ಫಾರ್ಮಸಿ ಆಗ್ಬಿಟ್ಟಿರೋ ನೀನು. ನೋಡಿ, ಇಲ್ಲಿ ಏಕ್ ಬಿ ದೇತೇವ್, ಸಿರ್ಫ್ ಏಕ್ ಬಿ ದೇತೇವ್. ಒಂದು ಕೊಡ್ತಾನಂತೆ. ಏಕ ಕಿತ್ನಾ? ಓಕೆ, 5 ರೂಪಾಯಿ 10 ರೂಪಾಯಿಗೆ ಮಾಡ್ತಾ ಇದೆಯಾ? मुझे सर दर्द बहुत हो रहा है, मेरे पास पैसा नहीं है, देगा ऐसे? देगा सचमुच में दे. ನೋಡ್ರಿ, ಇಲ್ಲಿ ಇವನು ನಂಗೆ ತಲೆನೋವ್ತಾ ಇದೆ, ನನ್ನ ದುಡ್ಡಿಲ್ಲ, ಕೊಡು ಅಂದ್ರೆ ಕೊಡ್ತೀನಿ ಅಂತ ಹೇಳ್ತಾನೆ. ನಿಜವೂ ಕೊಡ್ತೀಯಾ? ಟೆಸ್ಟ್ ಮಾಡ್ತಾ ಇದೀನಿ. पैसा नहीं है ನಿಜವಾಗ್ಲೂ? ಎಂತ ದೇವ್ರಂತ ಮಕ್ಕಳು ರೀ. ಆ ಮುಖದಲ್ಲಿ ನಗು, ಕಣ್ಣಲ್ಲಿ ನೀರು ಬರುತ್ತೆ ರೀ ಇವನ್ನೆಲ್ಲ ನೋಡಿದಾಗ. ಏನೋ ಕೊಟ್ಟು ಹೋಗ್ತೀನಿ ಹೋಗ್ತಾ. ಒಳ್ಳೇದಾಗ್ಲಿ. ಸೊ ನಮ್ದು ಇದೇ ನಮ್ಮ ಬಸ್ಸು. VIP ಬಸ್ ಅಂದ್ರು ಇದೇ ನಮ್ಮ VIP ಬಸ್ ಅನ್ಸುತ್ತೆ. ಇದ್ರೊಳಗೆ ಲಗೇಜ್ ಹಾಕ್ಬೇಕು. ಅಂಕಲ್
ಹಾಂ ಸಬ್ ಟಿಕ್ ಟಾಕ್ ಆಪ್ ಟಿಕ್ ಟಾಕು ಥ್ಯಾಂಕ್ ಯು ನೋಡಿ ಇಲ್ಲಿ ಯಾರೋ ಪೇಷಂಟ್ಸ್ ಎಲ್ಲ ಬಂದಿದ್ದಾರೆ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಪಾಪ ಹುಷಾರಿಲ್ಲ ಅನ್ಸುತ್ತೆ. ಟಿಕೆಟ್ ಕೊಟ್ಟು ಲಗೇಜ್ನ ಇಡಬೇಕಲ್ಲ ಒಳಗೆ. ನನ್ನ ಪ್ರೀತಿಯ ಸ್ನೇಹಿತರಾದ ಸೈಯದ್ ಶಾ ಅವರು ಇವಾಗ ಹೊರಡ್ತಾ ಇದ್ದಾರೆ. ಅವ್ರು ನಮ್ಮ ಟೂರ್ ಗೈಡ್ ಅಲ್ಲ, ನಮ್ಮ ಸ್ನೇಹಿತಂತರ ನಮ್ಮ ಜೊತೆಗಿದ್ದವರು. ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಚೆನ್ನಾಗಿ ನೋಡಿಕೊಂಡು ಸುತ್ತಾಡಿಸಿದ್ದಕ್ಕೆ ನಮ್ಮ ಕಡೆಯಿಂದ ಬ್ಯಾಡ್ಜ್ ಆಫ್ ಆನರು ನಮ್ಮ ಕರ್ನಾಟಕ ರಾಜ್ಯವನ್ನು ಅವರ ಎದೆ ಮೇಲೆ ಹಾಕೋಣ. ಅವರು ಸದಾ ನೆನ್ಪಿಟ್ಕೊಳ್ಳಿ, ಒಬ್ಬ ಕನ್ನಡಿಗ ಅಫ್ಘಾನಿಸ್ತಾನಕ್ಕೆ ಬಂದು ಸುತ್ತಾಡಿದ್ದನ್ನು. ಐ ಹೋಪ್ ಅವರು ಖುಷಿಯಾಗಿದ್ದಾರೆ, ಮುಂದೆ ಖುಷಿಯಾಗಿರಲಿ. ಅವ್ರಿಗೆ, ಅವರ ದೇಶದ ಜನತೆಗೆ, ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಬಯಸೋಣ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಗುಡ್ ಬ್ರೋ, ಥ್ಯಾಂಕ್ ಯು. ನೋಡಿ ಇಲ್ಲೂ ಗ್ಲೋಬಲ್ ಕನ್ನಡಿಗ, ಅಲ್ಲೂ ಗ್ಲೋಬಲ್ ಕನ್ನಡಿಗ, ಎಲ್ಲೆಲ್ಲೂ ಗ್ಲೋಬಲ್ ಕನ್ನಡಿಗ. ಈಗ ಬಸ್ ಸ್ಟ್ಯಾಂಡ್ ಹೋಟ್ಲಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಒಂಚೂರು ಏನೋ ತಿನ್ಕೊಂಡು ಹೊರಡ್ತೀವಿ. ಹೆಂಗಿದೆ ವಾತಾವರಣ? ಬಸ್ ಎದುರುಗಡೆ ಇದೆ, ಇಲ್ಲಿ ನಾವು ಕೂತ್ಕೊಂಡು ಊಟ ಮಾಡೋದು. ದೇಶದಲ್ಲಿ ಹೆಂಗೆ ರೆಸ್ಟೋರೆಂಟ್ಸ್ ಒಳಗೆ ಜನಗಳು ಬಂದು ಮಾರ್ತಾರಲ್ಲ, ಅದೇ ಥರ ಇಲ್ಲೂ ಅಷ್ಟೇ ಮಾರಾಟಗಾರರೆಲ್ಲ ಒಳಗೆ ಬರ್ತಾರೆ, ಕೂತಿರೋ ಜಾಗದಲ್ಲಿ ಕೇಳ್ತಾರೆ ಏನಾರು ಬೇಕಾ ಅಂತ. ನೋಡಿ ಹಿಂದೆ ಶೂ ಪಾಲಿಷ್ ಮಾಡೋರಿದ್ದಾರೆ, ಇಲ್ಲಿ ನಶ್ವಾರ್ ಮಾರೋರಿದ್ದಾರೆ, ಅಲ್ಲಿ ಉಂಗುರ ಮತ್ತು ಬೇರೆ ಅದನ್ನು ಮಾರೋರಿದ್ದಾರೆ, ಟೋಪಿ ಮಾರೋರಿದ್ದಾರೆ. ಎಲ್ಲರೂ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ, ಯಾರು ಬೇಕಾದ್ರೆ ತೊಗೋತಾರೆ. ಬಟ್ ಊಟದ ಸಮಯದಲ್ಲಿ ನಾನು ಪರ್ಚೇಸ್ ಮಾಡಿರೋದು ನೋಡಿದ್ದು ಭಾಳ ಕಮ್ಮಿ. ಅಂದರೆ ಊಟ ಚೆನ್ನಾಗಿ ಇರಬಾರ್ದು, ಕೆಟ್ಟದಾಗಿರಬೇಕು. ಆವಾಗ ಊಟದ ಮೇಲೆ ಗಮನ ಬರಬಾರ್ದು ಅಂತ ನಾನು ಕೊಂಡ್ಕೋಬೋದೇನೋ. ಯಾಕೆಂದರೆ ನನಗೇನಾದ್ರು ನಾನು ಊಟಕ್ಕೋಸ್ಕರ ಕಾಯ್ಬೇಕಾರೆ ನಾನು ಬೇರೆ ಏನೂ ಪರ್ಚೇಸ್ ಮಾಡೋ ಮೂಡಲ್ಲಿರಲ್ಲ. ಇನ್ನೊಂದು ಊಟ ಬಂದಮೇಲಂತೂ ಯಾರು ಬಂದರೆ ನೋಡೋಕ್ಕೂ ಇಷ್ಟಪಡಲ್ಲ. ಯಾಕಂದರೆ ಊಟ ಮಾಡಬೇಕಾದ್ರೆ ಒಂಥರ ಅದೊಂದು ಪರ್ಸ್ನಲ್ ಸ್ಪೇಸ್ ಇದ್ದಂಗೆ, ಆರಾಮಾಗಿ ಊಟ ಮಾಡಬೇಕು, ನೆಮ್ಮದಿಯಾಗಿ ಮಾಡಬೇಕು. ಬಟ್ ಅದ್ರ ಮಧ್ಯೆ ಮಾರಾಟ ಮಾಡೋದು ಇರಿಟೇಷನ್ ಕ್ರಿಯೇಟ್ ಮಾಡುತ್ತೆ. ನೋಡಿ ಇಬ್ಬರು ಹುಡುಗರು, ಇವರು ಸಾಕ್ಸ್ ಮಾಡ್ತಾ ಇದ್ದಾರೆ, ಯಾವ ಹುಡುಗ ಬೇರೆ ಏನೋ ಮಾಡ್ತಾ ಇದ್ದಾನೆ. ಅವ್ರು ನಮ್ಮನ್ನು ನೋಡ್ಬಿಟ್ಟು ಫಾರಿನರ್ಸ್ ಅಂತ ನಮ್ಮನ್ನು ನೋಡೋದಕ್ಕೋಸ್ಕರ ಈಗ ಇಲ್ಲಿ ಈ ಕಡೆ ನಾವು ಝೂ ಅಲ್ಲಿ ಕೂತಿದ್ದೀವಿ, ಥರ ಪ್ರಾಣಿಗಳ ಥರ. ಅವ್ರುಗಳು ಯಾರೋ ಈ ನನ್ನ ಮಕ್ಕಳು ಬಂದಿದ್ದಾರೆ, ಇವರು ನೋಡ್ಬೇಕು ಕೂತ್ಕೊಂಡು ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡಿಸ್ಕೊಂಡು ಹೇಳ್ಕೊಂಡು. ನೋಡಿ ಪಾಪ ಓನರ್ ಬಂದು ಓಡಿಸ್ಬಿಟ್ರಿ ಇವಾಗ ಅವ್ರನ್ನ. ಪಾಪ ಬೇರೆ ಮಾಡ್ಕೊಬಿಡಿ, ಸಾರಿ. ತಾಯಿ ತನ್ನ ಮಗುವನ್ನ ಮಮತೆಯಿಂದ ಸಲಹುವಂತೆ, ಕೋಳಿ ತನ್ನ ಮರಿಗಳನ್ನ ರಕ್ಷಿಸಿ ಬೆಳೆಸುವಂತೆ, ಕೊಟ್ಟ ಮಾತಿಗೆ ತಪ್ಪದ ಗೋವು ಸಿಂಹದ ಗುಹೆಯೆಡೆಗೆ ನಡೆಯುವಂತೆ, ಸ್ನೇಹ ಸಂಬಂಧ ಉಳಿಸಿಕೊಳ್ಳಲು ಮಮತೆಯ ಸೆಲೆ, ತನ್ನವರನ್ನು ರಕ್ಷಿಸಿ ಉಳಿಸಿಕೊಳ್ಳುವ ಗುಣ, ಕೊಟ್ಟ ಮಾತಿಗೆ ತಪ್ಪದ ನಡೆ, ಸತ್ಯ ಹಾಗೆ ಪ್ರಾಮಾಣಿಕತೆಯ ಸ್ಪರ್ಶ ಇರಬೇಕು. ಇಲ್ಲದಿದ್ದರೆ ಯಾವುದೇ ಸಂಬಂಧ ಹಾಗೆ ಸ್ನೇಹ ಶಾಶ್ವತವಾಗಿ ಉಳಿಯುವುದಿಲ್ಲ. ಏನಂತೀರ? ಇಲ್ಲಿ ಸಮೋಸವನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾರ್ತಾರಂತ ಹುಡುಗ, ನಾಮ್ ಕ್ಯಾ? ಅಬ್ದುಲ್ ರೆಹಮಾನ್. ಇದನ್ನ ಸಂಬೂಸ ಅಂತ ಕರೀತಾರೆ. ಸಂಬೂಸವನ್ನ ನೋಡಿ ಈ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗಿ ಶಾಲೆಯಲ್ಲಿ ಪಾಠವನ್ನ ಕಲಿಯೋ ಸಮಯದಲ್ಲಿ ಬಸ್ ಸ್ಟಾಪಲ್ಲಿ ಸಮೋಸವನ್ನ ಮಾರ್ತಾ ಇದ್ದಾನೆ. ಒಳ್ಳೇದಾಗಲಿ ಅವನಿಗೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ದುಡ್ಡಿಲ್ಲ ಕೊಡ್ತಾನ ಇಲ್ವಾ ಕೇಳೋಣ. ಬ್ರೋ ಸಂಬೂಸ, ನೋ ಮನಿ. ಓಕೆ, ನೋ ಮನಿ, ಓಕೆ ಗಿವ್. ಐ ಟೇಕ್. ಓ ಅಯ್ಯೋ ರೀ, ನಿಜವಾಗ್ಲೂ ಮಕ್ಕಳು ದೇವರ ಸಮಾನ ರೀ. ಎಲ್ಲ 3 ಜನ ಮಕ್ಕಳನ್ನ ಮೀಟ್ ಮಾಡಿದೆ, ಎಲ್ಲರಿಗೂ ಹೇಳಿದ್ರೆ ನನ್ನ ದುಡ್ಡಿಲ್ಲ, ಸಮೋಸ ಕೊಡ್ತೀರಾ ಅಂತ ಅಥವಾ ಬೇರೆ ಏನೋ ಕೊಡ್ತೀರಾ ಅಂತ. ಎಲ್ಲರೂ ತಗೊಳ್ಳಿ ಅಂತ ಹೇಳಿದ್ರು. ಆಹಾ ಕ್ಯಾ ಬಾಯ್, ಬಹುತ್ ಅಚ್ಚಾ ಲಗಾ, ಥ್ಯಾಂಕ್ ಯು. ಅಫ್ಘಾನಿಸ್ತಾನ್ ಮಕ್ಕಳಿಗೆ ವಿಶ್ವದಲ್ಲಿ ಕಷ್ಟಪಟ್ಟು ಮುಂದೆ ಬರುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಮಗುವಿಗೆ ಒಳ್ಳೇದಾಗಲಿ. ರೂಲ್ಸ್ ಏನಪ್ಪಾ ಅಂದ್ರೆ, ಬಸ್ಸಲ್ಲೂ ಕಾರ್ಪೆಟ್ ಇರುತ್ತೆ, ಅದಕ್ಕೆ ನಿಮ್ಮ ಶೂ ಅನ್ನ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬೇಕು. ಓಕೆ ಓಕೆ. ಈ ಇಡೀ ಬಸ್ ಸ್ಟಾಪ್ ಅಲ್ಲಿ ಒಂದು ವಿಷಯವನ್ನ ಗಮನಿಸಿದ್ರ, ಒಂದೇ ಒಂದು ಹುಡುಗಿ ಜೀವ ಅಥವಾ ಹೆಣ್ಣು ಜೀವ ನಿಮ್ಗೆ ಎಲ್ಲೂ ಸಿಗಲ್ಲ, ಎಲ್ಲೂ ಕಾಣಿಸಲ್ಲ. ಹೇಗೆ ಸಾಧ್ಯ ಇದು? ಇದು ಕಾಂದಹಾರ್, ತಾಲಿಬಾನ್ನ ಜನ್ಮಸ್ಥಳ. ಇಲ್ಲಿ ಅತ್ಯಂತ ಹೆಚ್ಚು ಶಾರಿಯಾ ಲಾನ ಅಳವಡಿಸಲಾಗಿದೆ. ಹುಡುಗರು ಗಡ್ಡ ತೆಗೆಯೋದ್ರಿಂದ ಹಿಡಿದು ಪ್ರತಿಯೊಂದು ರೂಲ್ಸ್ ಕೂಡ ಇಲ್ಲಿ. ಹೆಂಗಸರು ಆಚೆ ಬರೋಂಗಿಲ್ಲ, ಮ್ಯೂಸಿಕ್ ಕೇಳೋಂಗಿಲ್ಲ, ಇಲ್ಲಿ ಯಾವುದೇ ರೀತಿಯ ಸಿನಿಮಾ ಓಡಲ್ಲ, ಕಾರಲ್ಲಿ ಕೂಡ ಮ್ಯೂಸಿಕ್ ಹಾಕೊಂಡು ಓಡಾಡೋಂಗಿಲ್ಲ. ಪ್ರತಿಯೊಂದು ವಿಷಯಕ್ಕೂ ನಿರ್ಬಂಧ. ನೋಡಿ, ಒಂದೇ ಒಂದು ಹೆಂಗಸು ಟ್ರಾವೆಲ್ ಮಾಡ್ತಾ ಇರೋದು ನಿಮಗೆ ಸಿಗಲ್ಲ. ಒಬ್ಬರೇ ಒಬ್ಬರು ಹೆಂಗಸು ನಿಮ್ಗೆ ಇಲ್ಲಿ ಓಡಾಡ್ತಾ ಇರೋದು ಕಾಣಿಸಲ್ಲ, ವ್ಯಾಪಾರಿಗಳು ಕಾಣಿಸಲ್ಲ. ನೀವೇನಾದರೂ ಮನೆಯಿಂದ ಆಚೆ ಹೋಗಬೇಕು ಅಂದರೆ ನಿಮ್ಮ ಗಂಡ ಅಥವಾ ನಿಮ್ಮ ತಮ್ಮ, ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಹೋಗಬೇಕು. ಅದಾದಮೇಲೆ 45 ಕಿಲೋಮೀಟ್ರು ಸಿಟಿಯಿಂದ ಆಚೆ ಹೋಗಬೇಕು ಅಂದರೆ ನಿಮಗೆ ಸರ್ಕಾರ ಪರ್ಮಿಷನ್ ಲೆಟರ್ ಕೊಡಬೇಕು. ಆವಾಗ ಮಾತ್ರ ನೀವು ಹೋಗೋಕ್ಕೆ ಸಾಧ್ಯ. ಈ ಥರ ಬಹಳ ತುಂಬಾ ಕಷ್ಟಕರವಾದ ಲಾಸ್ ಈ ಒಂದು ಎಸ್ಪೆಷಲಿ ಕಂದಹಾರ್ ನಗರದಲ್ಲಿದೆ. ಇದನ್ನು ಅದು ಹೆಂಗೆ ಸಹಿಸ್ಕೊಂಡು ಜನಗಳು
ಇದಾರೋ ಗೊತ್ತಿಲ್ಲ. ಹೆಂಗಸರು ಬದುಕ್ತಾರೋ ರೀತಿಯನ್ನು ನೋಡಿದ್ರೆ ಬಹಳ ನೋವಾಗುತ್ತೆ ಈ ದೇಶದಲ್ಲಿ. ಬಟ್ ಹಾಗೇ ಅಂದರೆ ನಾವು ಯಾರೂ ಅಲ್ಲ ಕಾಮೆಂಟ್ ಮಾಡೋದಕ್ಕೆ ಇನ್ನೊಂದು ದೇಶದ ರೂಲ್ಸ್ ಬಗ್ಗೆ. ಅವ್ರವ್ರ ದೇಶ ಅವ್ರವ್ರ ರೂಲ್ಸು. ಬಟ್ ಸ್ಟಿಲ್ ಈಗ ನಾವು ಈಕ್ವಾಲಿಟಿ ಬಗ್ಗೆ ಅಥವಾ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಈ ವಿಷಯಗಳು ತಲೆಗೆ ಬರುತ್ತೆ. ಯಾಕೆ ಈ ದೇಶದಲ್ಲಿ ಇಷ್ಟೊಂದು ಹೆಣ್ಮಕ್ಳಿಗೆ ಇಷ್ಟೊಂದು ಚಿತ್ರಹಿಂಸೆ, ಇಷ್ಟೊಂದು ಕಠಿಣವಾದ ಹಿಂಸೆಯನ್ನು ಕೊಡಲಾಗ್ತದೆ ಅನ್ನೋದು ಪ್ರತಿಯೊಂದು ಕ್ಷಣದಲ್ಲೂ ಆಶ್ಚರ್ಯ ಆಗುತ್ತೆ. ನೋಡಿ, ಇದು ಸಂಪೂರ್ಣವಾಗಿ ಹುಡುಗರ ದುನಿಯಾ. ಬಸ್ಸಿಗೆ ಬಂದು ಕೂತ್ಕೊಂಡಿದ್ದೀವಿ, ಕೈಗೊಂದು ದಿಮ್ ಕೊಟ್ಟಿದ್ದಾರೆ, ಸೀಟ್ ಚೆನ್ನಾಗಿದೆ, AC ಇದೆ, ನೋ ಪ್ರಾಬ್ಲಮ್. ಸ್ವಲ್ಪ ಮುಂದೆ ಹೆಂಗಸರಿರೋದ್ರಿಂದ ರೆಕಾರ್ಡಿಂಗಲ್ಲಿ ಹುಷಾರಾಗಿರಬೇಕು ಅಂತ ಬಂದು ಹೇಳೋದ್ರು. ಹುಷಾರಾಗಿರೋಣ. ನೋಡಿ, ಚೆನ್ನಾಗಿದೆ ವಾತಾವರಣ. ಇನ್ನು ಕೇವಲ 7 ಗಂಟೆಗಳಲ್ಲಿ ದೇಶದ ರಾಜಧಾನಿಗೆ ಮತ್ತೆ ತಲುಪ್ತೀವಿ. ಇಡೀ ಒಂದು ಅರ್ಧ ದೇಶವನ್ನು ಸುತ್ತಾಡಿ ಮತ್ತೆ ರಾಜಧಾನಿಗೆ. ಶಾ ಬ್ರದರ್ ಹೊರಡ್ತಾ ಇದ್ದಾರೆ. ಭಾಳ ಬೇಜಾರಾಗ್ತಾಯಿದೆ. ತುಂಬ ಟ್ಯಾಲೆಂಟೆಡ್ ಹುಡುಗ, ಬೇರೆ ಯಾವ್ದಾದ್ರು ದೇಶದಲ್ಲಿ ಹುಟ್ಟಿದ್ರೆ ದೊಡ್ಡ ಚಾಂಪಿಯನ್ ಆಗಿರೋನು. ಬಟ್ ಅವನ ಜೊತೆ ಕಳೆದ ಕಾಲ ಭಾಳ ಮೀನಿಂಗ್ಫುಲ್ ಸ್ನೇಹ. ಬೇಜಾರಾಗ್ತದೆ ಅವ್ರು ಹೋಗ್ತಾ ಇರೋದು. ಬಟ್ ಲೈಫ್ ಹ್ಯಾಸ್ ಟು ಮೂವ್ ಆನ್. ಜರ್ನೀಸ್ ಎಲ್ಲ ಅದೇ ಸಮಸ್ಯೆ. See you. Take care. Bye. Goodbye, sir. 15 ದಿವಸಗಳಿಂದ 3 ಜನ ಇದ್ವಿ, ಈಗ ಮತ್ತೆ ಇಬ್ರೆ. We'll miss you, Shah bro. Take care. ಬಸ್ಸು ಒಂದು ಚಿಕ್ಕ ಬ್ರೇಕಾಗಿ ನಿಲ್ಲಿಸಿದೆ. ಇಲ್ಲಿ ನೋಡಿ, ಕೈಕಾಲು ತೊಳ್ಕೊಳ್ಳೋದಕ್ಕೆ ಯಾವ ರೀತಿ ಕೊಳ ಮಾಡಿದ್ದಾರೆ. ಕೆಳಗಡೆ ನಲ್ಲಿಗಳಿದೆ. ಕೈಕಾಲು ತೊಳ್ಕೊಂಡು ಒಳಗೆ ಊಟ ಗೀಟ ಮಾಡಿಬಿಟ್ಟು ವಾಪಸ್ಸು ಬಸ್ಗೋಬೇಕು. ಬನ್ನಿ, ಇದು ಹೈವೇ ಢಾಬಾ. ಅಫ್ಘಾನಿಸ್ತಾನದ ಯಾವುದೋ ಒಂದು ಹಳ್ಳಿಲಿ ಎಲ್ಲಿದ್ದೀವೋ ಗೊತ್ತಿಲ್ಲ. ಇದಿಲ್ಲಿ ಬಾತ್ರೂಮ್ ಒಳ್ಳೆ ಜೈಲ್ಗಳ ಥರ ಇವೆ. ಚಳಿಗೆ ನೋಡಿ ಎಲ್ಲರೂ ಹೆಂಗಿದ್ದಾರೆ ಚಳಿಗೆ. ಅಫ್ಘಾನಿಸ್ತಾನದ ಸಾರ್ವಜನಿಕ ಸಾರಿಗೆಯಲ್ಲಿ ನೀವು ಪ್ರಯಾಣ ಮಾಡ್ತಾ ಇದ್ರೆ ನಮಾಜ್ ಸಮಯದಲ್ಲಿ ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾರಲ್ಲ, ನೀವೆಲ್ಲೇ ದಾರಿಲಿ ಹೋಗ್ತಾ ಇದ್ರೂ ಗಾಡಿ ನಿಲ್ಲಿಸ್ತಾರೆ. ಜನಗಳು ಇಳಿದು ಹೋಗಿ ಪೂಜೆಯನ್ನು ಸಲ್ಲಿಸಿ, ನಮಾಜ್ನ ಸಲ್ಲಿಸಿ ವಾಪಸ್ ಬರ್ತಾರೆ. ಒಂದು ಚಿಕ್ಕ ಬ್ರೇಕ್ಸ್ ಇರುತ್ತೆ 5-6 ನಿಮಿಷದ್ದು. ಈಗ ಸರಿಸುಮಾರು ಸಮಯ 6 ಗಂಟೆ 24 ನಿಮಿಷ. ಸೂರ್ಯಾಸ್ತ ಆಗಿದೆ. ಸೂರ್ಯಾಸ್ತ ಆಗೋ ಸಮಯದಲ್ಲಿ ಕೂಡ ಪ್ರೇ ಮಾಡ್ತಾರೆ. ಇವಾಗಷ್ಟೇ ಇಳಿದು ಹೋಗಿದ್ದಾರೆ. ಚಳಿ ಜಾಸ್ತಿ ಆಗ್ತಾಯಿದೆ. ಟೋಪಿ ಹಾಕೊಂಡು ಜಾಕೆಟ್ ಹಾಕೊಂಡು ಕೂತ್ಕೋಬೇಕು. ಸಿಕ್ಕಾಬಿಟ್ಟೆ ಚಳಿ ಆಗ್ತಾಯಿದೆ. ಮೋಸ್ಟ್ಲಿ ಕಾಬೂಲಲ್ಲಿ ಟೆಂಪ್ರೇಚರ್ ತುಂಬ ಕಮ್ಮಿ ಇರಬೇಕು. ಇನ್ನೂ ಆಗತ್ತೆ ರೀ, ಇನ್ನೂ 2-3 ಗಂಟೆ ಆಗುತ್ತೆ ಹೋಗಿ ರೀಚ್ ಆಗೋದಕ್ಕೆ. ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬೋರ್ ಅಂದರೆ ಬೋರು. ಪುಸ್ತಕ ತಂದಿಲ್ಲ ಓದೋದಕ್ಕೆ, ಇಂಟರ್ನೆಟ್ ಇಲ್ಲ. ಅವಾಗಿಂದ ಸೂರ್ಯಕಾಂತಿ ಬೀಜನ ಅಗದು ಸಾಕಾಯಿತು. ಹಸುವಾಗ್ತಾಯಿದೆ ಅಷ್ಟೇ. ಇಂದು ತಲುಪಿದ್ದೀವಿ ರಾಜಧಾನಿಗೆ, ಕಾಬೂಲ್ಗೆ. ಇಲ್ಲಿಂದ ಮೇನ್ ಸಿಟಿ 20 ಕಿಲೋಮೀಟ್ರ್ ಇರುತ್ತೆ. ಹೆಂಗೆ ಹೋಗೋದು ಗೊತ್ತಿಲ್ಲ ರಾತ್ರಿ ಇಷ್ಟೊತ್ತರಲ್ಲಿ. ಕೊನೆಗೂ ಬಂದು ತಲುಪಿದ್ವಿ ರಾಜಧಾನಿಯನ್ನು. ಇಷ್ಟು ದಿವಸ ಕಾರಲ್ಲಿ ಓಡಾಡಿ ಅಭ್ಯಾಸ ಆಗಿತ್ತು. ಬಸ್ಸಲ್ಲಿ ಸ್ಟಾಪ್ ಕೊಡೋಲ್ಲ, ಊಟಕ್ಕೆ ಸ್ಟಾಪ್ ಕೊಡೋಲ್ಲ, ಒದ್ದಾಡೋದ್ವಿ ರೀ. 9 ಅವರ್ ಜರ್ನಿ ಆಯಿತು. ಬಂದು ರೀಚ್ ಆಗಿದ್ದೀವಿ. ಈಗ ಹೋಟ್ಲು ಹುಡ್ಕೊಂಡು ರೆಸ್ಟ್ ಮಾಡಬೇಕು. ನಾಳೆ ಬೆಳಗ್ಗೆ 1 ದಿವಸ ಅಥವಾ 2 ದಿವಸ ಕಾಬೂಲಲ್ಲಿ ಇರ್ತೀನಿ. ಅದಾದಮೇಲೆ ಬೇರೆ ದೇಶಕ್ಕೆ ಅಥವಾ ಮರಳಿ ಭಾರತಕ್ಕೆ. ಇದು ಇಲ್ಲಿಯ ಬಸ್ ಸ್ಟಾಪ್ ಸ್ಥಿತಿ. ನೋಡಿ ಹೆಂಗೆ ನಿಂತಿದೆ ಬಸ್ ಸ್ಟಾಪು. ನೋಡಿ ಹೆಂಗೆ ನಿಂತಿದೆ ಬಸ್ಗಳೆಲ್ಲ. ಇಲ್ಲಿ ಭಾಳ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಆಗಿದೆ. ಎಲ್ಲ VIP ಬಸ್ಸಸ್ಸು. ಬಸ್ ಸ್ಟಾಪಿಂದ ಆಚೆ ಬರ್ತಿದ್ದಂಗೆ ಬಜ್ಜಿ ಬೋಂಡ ಅಂಗಡಿಗಳು, ಸ್ಟ್ರೀಟ್ ಫುಡ್ ಅಂಗಡಿಗಳು, ಸೇಮ್ ನಮ್ಮ ಥರನೇ. ಈಗ ಊಟದ ಹುಡುಕಾಟ. ಒಂದು ಸ್ಟಾಪ್ ಕೊಟ್ಟಿಲ್ಲ ರೀ ಊಟಕ್ಕೆ. ಊಟಕ್ಕೆ ಒಂದ್ಸರಿ ನಿಲ್ಲಿಸಲಿಲ್ಲ ಅಂದರೆ ಹೆಂಗೆ ಜೀವನ. ನೋಡಿ ಇಲ್ಲೇನೋ ಚಿಕನ್ ಸಿಗ್ತಾಯಿದೆ. ಬಟ್ ಈ ಜಾಗದಲ್ಲಿ ಊಟ ಮಾಡೋದು ಎಷ್ಟು ವ್ಯಾಲಿಡೋ ಗೊತ್ತಿಲ್ಲ. ಯಾರೋ ರ್ಯಾಂಡಮ್ ಸಿಕ್ಕಿದ್ರು, ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಕೂತ್ಕೋತಾ ಇದ್ದೀವಿ. ಅಗಳ ಮೇಲೆ ಬರ್ದಿರುತ್ತೆ ಊಟ ಮಾಡೋರ ಹೆಸರು ಅಂತ. ನೋಡಿ ಇಲ್ಲಿ ಯಾರೋ ರೋಡಲ್ಲಿ ಹೋಗ್ತಾ ಇರೋ ಸ್ನೇಹಿತರು, ನೀವು ಯಾಕೆ ಒದ್ದಾಡ್ತಾ ಇದ್ದೀರಾ ರೋಡಲ್ಲಿ, ನಾವು ನಿಮ್ಮನ್ನು ಬಿಡ್ತೀವಿ ಸಿಟಿಗೆ ಅಂದ್ಬಿಟ್ಟು ಅವ್ರ ಮನೆಗೆ ತೊಗೊಂಡೋಗ್ತಾ ಅಂತ ಊಟನ ನಮ್ಮ ಕೈಯಲ್ಲಿ ಕೊಟ್ಟು ಊಟ ಮಾಡಿ ಅಂತ ಹೇಳಿ. ಏನೇನಣ್ಣ ಅದೃಷ್ಟ. ನಮ್ಮನ್ನು ಹಂಗೆ ಬಿಟ್ಟು ಹೋಗ್ಬಾರ್ದು ಅಂತ ಹೋಟ್ಲು ಕೊಡಿಸೇ ಹೋಗ್ತೀವಿ ಅಂತ ಹುಡುಕಿದ್ರು. ಆ ಹೋಟ್ಲಲ್ಲಿ ಏನೋ ಚೆನ್ನಾಗಿರ್ಲಿಲ್ವಂತೆ, ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರು. ಸೊ ಸ್ನೇಹಿತರು ಹಂಗೂ ಹಿಂಗೂ ರೂಮ್ ಕೊಡಿಸಿದ್ದಾರೆ 500 ರೂಪಾಯಿಗೆ. ಥ್ಯಾಂಕ್ ಯು ಧನ್ಯವಾದ. ಬಾಯ್.
टच में रहेंगे, फिर मिलेंगे कल सुबह। भाई बहुत धन्यवाद। थैंक यू। फिर मिलेंगे, इंशाल्लाह मैं मैसेज करूँगा। ಚೆಕ್ ಇನ್ ಮಾಡೋದಕ್ಕೆ 1 hour ಮಾಡ್ತಾ ಇದ್ದಾರೆ ರೀ, ಸಾಕಾಯಿತು. ಸೊ ಇದು ನಮ್ಮ ರೂಮು, 500 ರೂಪಾಯಿ ರೂಮು ಕಾಬೂಲಲ್ಲಿ. ಚೆನ್ನಾಗಿದೆ, ಕ್ಲೀನ್ ನೀಟಾಗಿದೆ, ಏನು ತೊಂದರೆ ಇಲ್ಲ. ಬಾತ್ರೂಮ್ ಕೂಡ ಇದೆ, ಇದೆ ಬಾತ್ರೂಮು. ಸಾಕಾಯ್ತು ರೀ. 6ನೇ ಫ್ಲೋರಲ್ಲಿದೆ. ಅವನು ಬೇರೆ 1.5 ಗಂಟೆ ಮಾಡ್ದ ಚೆಕ್ ಇನ್ ಮಾಡೋದಕ್ಕೆ. ಇನ್ನೊಬ್ಬ ಯಾರೋ ಬಂದು ಇರಿಟೇಷನ್ ಬೇರೆ ಮಾಡ್ತಾಯಿದ್ದಾನೆ. ಇಂಡಿಯನ್ ಪಾಸ್ಪೋರ್ಟ್ ಕೊಟ್ಟಿದ್ದೀನಿ, ಇದರ್ ಸೇವ್ ಅಂತಾನೆ. ಹಿಂದೂಸ್ತಾನ್ ಇಂಡಿಯಾ ಅಂದರೆ ಪಾಕಿಸ್ತಾನ್ ಸೇವ್ ಕ್ಯಾ ಅಂತಾನೆ. ಪಾಸ್ಪೋರ್ಟ್ ಇಂಡಿಯಾ ಕೊಟ್ಟಿದ್ದೀನಿ, ಇಂಡಿಯನ್ ಅಂತ ಹೇಳ್ತಾಯಿನಿ, ಆದರೂ ನೀನು ಪಾಕಿಸ್ತಾನಿ ಅಂತ ಪದೇ ಯಾಕೆ ಕೇಳ್ತಾಯಿದೆ ಅಂದರೆ ಮತ್ತೆ ಪಾಕಿಸ್ತಾನಿ ಓಕೆ ಅಂತಾನೆ. ತಲೆ ಕೆಡಿಸಿ ಹುಚ್ಚ ಮಾಡಿಬಿಟ್ಟ. ಏನೋ ರಾತ್ರಿ ಹೊತ್ತು 12 ಗಂಟೆ ಆಯ್ತಲ್ಲ, ನಾವು ಸ್ವಲ್ಪ ಪೇಷನ್ಸ್ ಆಗಿರಬೇಕು, ಸುಮ್ಮನೆ. ನಮ್ಮ ಹೋಟ್ಲು ಆಚೆ ಬರ್ತಿದ್ದಂಗೆ ದೊಡ್ಡ ಮಾರ್ಕೆಟು. ಅಯ್ಯಪ್ಪ, ಪ್ರತಿ ದಿವಸ ಸ್ನಾನಕ್ಕೋಸ್ಕರ ನಾವು ಮಾಡೋ ಸರ್ಕಸ್ಸು ಅಷ್ಟಿಷ್ಟಲ್ಲ. ಎಂಥ ಲೊಕೇಶನಲ್ಲಿದೆ ನಮ್ಮ ಸ್ನಾನದ ಮನೆ ಅಂತ. ಮಾರ್ಕೆಟ್ ಮಧ್ಯ ಸ್ನಾನದ ಮನೆ. ಹಳೇ ಕಾಲದ ಸ್ನಾನ ಮನೆ. ಹಬ್ಬೆಗೆ ಫುಲ್ಲು ಒಂಥರ ಇಲ್ಲಿ ಕ್ಲಿಯರ್ ಆಗ್ತಾ ಇಲ್ಲ. ಸ್ನಾನದ ಮನೆಯ ಮಾಲೀಕರು ವಾಹಿದುಲ್ಲಾ ಅವರು ನಮಗೆ ಈ ಸ್ನಾನದ ಮನೆಯನ್ನು ಕೊಟ್ಟಿದ್ದಾರೆ. ಸ್ನಾನ ಮಾಡಿಕೊಂಡು ಮತ್ತೊಮ್ಮೆ ಫ್ರೆಶ್ಶು ಆದರೆ ಆಚೆ ಬರ್ತಿದ್ದಂಗೆ ಧೂಳು. ಒಂದು ಅರ್ಧ ಗಂಟೆಲಿ ಮತ್ತೆ ಮಸಿ ಆಗ್ಬಿಡ್ತೀನಿ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಮತ್ತೆ ಬಂದಿದ್ದೀನಿ ಅಫ್ಘಾನಿಸ್ತಾನದ ರಾಜಧಾನಿಯಾದ ಕಾಬೂಲ್ ನಗರಕ್ಕೆ. ನಿನ್ನೆ ನೋಡಿದ್ರೆ ನೀವು ಹೇಗೆ ನಾವು ಕಾಂದಹಾರಿಂದ ಒಂದು ಬಸ್ಸನ್ನು ತಗೊಂಡು ಇಲ್ಲಿಗೆ ಬಂದು ರಾತ್ರಿ ಲೇಟಾಗಿ ರೀಚ್ ಆದ್ವಿ. ಇಬ್ರು ಮಹಾನ್ ಭಾವರು, ದೇವತಾ ಮನುಷ್ಯರು ನಮಗೆ ರಾತ್ರಿ 12 ಗಂಟೆಗೆ ಹೋಟ್ಲು ಕೊಡಿಸಿದ್ರು. ಈಗ ಸದ್ಯಕ್ಕೆ ಹೋಟೆಲ್ ಮುಂದೆ ಇದ್ದೀವಿ. ಒಬ್ಬ ನವ ಯುವಕ, ನವ ಪೀಳಿಗೆಯ ದ ಬ್ರ್ಯಾಂಡ್ ನ್ಯೂ ಯೂತ್ ಆಫ್ ಅಫ್ಘಾನಿಸ್ತಾನ್ ಅಂತಾನೆ ಹೇಳ್ಬೋದು, ಸುಲ್ತಾನ್ ಭಾಯ್. ಇವರು ಕೂಡ ಒಬ್ಬ ಯೂಟ್ಯೂಬರು, ಬಹಳ ಫೇಮಸ್ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ. ಹಿಂದಿ ವಿಡಿಯೋಸ್ ಮಾಡ್ತಾರೆ. ವಾಟ್ ಈಸ್ ಯುವರ್ ಚಾನಲ್ಸ್ ನೇಮ್? ಸುಲ್ತಾನ್ AFG. ಸುಲ್ತಾನ್ AFG ಅಂತ ಇವ್ರ ಚಾನಲ್ ಹೆಸರು. ಇವರು ಹಿಂದೆಂದೂ ನೋಡಿರೋದಂತಹ ಕಾಬೂಲ್ನ ಮತ್ತೆ ಕಾಬೂಲ್ ಸುತ್ತಮುತ್ತ ಇರುವಂತಹ ವಿಷಯಗಳನ್ನ ನಾವು ತೋರಿಸ್ಕೊಡ್ತಾರೆ. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ಕಾಬೂಲ್ ಲೈಕ್ ನೆವರ್ ಬಿಫೋರ್. ಸುಲ್ತಾನ್, so what is your age? Which city are you from? Tell me more about you. My name is Abdul Bari, my real name. So my channel name is Sultan, because and also my surname is Sultan. That's why I put my surname in my YouTube channel, like a Sultan AFG, and I'm making videos for Indian citizens. Okay. Because in I Hindi? in Hindi language, because I love Indian peoples. That's why I start in Afghanistan in Hindi language YouTube channel. बहुत बढ़िया, Yeah. बहुत बढ़िया. So just- what have you studied? I studied BBA. BBA. Yes, BBA. Okay. But How old are you? I am 24. 24 ವರ್ಷದ ಯುವಕ. ಈಗಷ್ಟೇ ಎಂಗೇಜ್ಮೆಂಟ್ ಕೂಡ ಆಗಿದೆ, ಆದಷ್ಟು ಬೇಗ ಮದುವೆ ಆಗಲಿದೆ. ಅದಕ್ಕೂ ಕೂಡ ಶುಭ ಕೋರೋಣ. ಸುಲ್ತಾನ್, ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್, ಫ್ಯೂಚರ್ ವಿಡಿಯೋಸ್ ಅಂಡ್ ಯುವರ್ ಮ್ಯಾರೇಜ್. ಪ್ಲೀಸ್ ಇನ್ವೈಟ್ ಅಸ್ ಫಾರ್ ಯುವರ್ ಮ್ಯಾರೇಜ್ I will invite so that we can come and eat biryani. Also, invite all Indian citizens. In our इंडिया से नो 150 करोड़ पीपल आ गए तो बिरयानी नहीं बना पाओगे, तो हमको इन्वाइट कर दे. ಸೊ ಖುಷಿ ಆಯ್ತು. ಇವತ್ತಿನ ದಿನ ಶುರು ಮಾಡೋಣ ಬನ್ನಿ. ಔಟ್ಡೋರ್ ಬ್ರೇಕ್ಫಾಸ್ಟ್, ಬೆಳಗಿನ ತಿಂಡಿ ಬೀದಿಯಲ್ಲಿ. ಈ ರೀತಿಯ ವಾತಾವರಣ ಚೆನ್ನಾಗಿದೆ. ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಪರೋಟ ಆರ್ಡರ್ ಮಾಡಿದೀವಿ, ಚೆನ್ನ ಆರ್ಡರ್ ಮಾಡಿದೀವಿ, ಮತ್ತೆ ಟೀ ಆರ್ಡರ್ ಮಾಡಿದೀವಿ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಗ್ಲಾಸ್ ಹಾಲು ಕೊಡಿ ಅಂತ ಕೇಳಿದೆ. ಹಾಲು ಜೊತೆಗೆ ಕೆನೆಯನ್ನ ಹಾಕಿ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಸ್ನೇಹಿತರು ದುಡ್ಡು ಕೊಡಕ್ ಬಿಡ್ತಾ ಇಲ್ಲ ಇಲ್ಲಿ. ಅಯ್ಯಯ್ಯೋ ಸರ್, ಐಸಾ ನೈ ಕರೋ ಪ್ಲೀಸ್. ಪ್ಲೀಸ್ ಐಸೆ ಮತ್ ಕರೋ. हमारे भी मालूम उधर से इंडिया से आया हुआ इधर यार. ನಮ್ಮ ಸ್ನೇಹಿತರು ಇಂಜಿನಿಯರ್ ಸಾಹೇಬ್ರು. ನಾಮ್ ಕ್ಯಾ ಆಪ್ಕಾ? बशीर. बशीर अहमद. आप इधर से हो? काबुल से? कंधार से हो. कंधार गए थे हम. कब? वो क्या सुंदर जगह है भाई. अभी आए कंधार से. अनार खा लिया आपने? ओ बहुत सारे. फिर भी अगर आया तो बोलो ना यार, हमारे घर उधर भी है इधर भी है, कोई प्रॉब्लम ನೋಡಿ, ಇವ್ರ ಮನೆ ಇದೆ ಅಂತೆ. ನಮ್ಮನ್ನ ಇಲ್ಲಿ ನೋಡ್ಬಿಟ್ಟು
ಯಾವುದೇ ಕಾರಣಕ್ಕೂ ನೀವು ಬಿಲ್ ಕೊಡಂಗಿಲ್ಲ, ನಾನೇ ಕೊಡ್ಬೇಕು ಅಂತ ಗಲಾಟೆ. ಭಾಯ್ ऐसे मत करो हम. कोई बात नहीं, आप मेहमान हमारे इंडिया से आए हो, कोई बात नहीं. ಥ್ಯಾಂಕ್ ಯು. ಕರ್ನಾಟಕ, ಬೆಂಗಳೂರು. ಸ್ವಾಗತ ಎಲ್ಲರಿಗೂ. ಪ್ರಪಂಚದ ಅತ್ಯಂತ ಹೆಚ್ಚು ಮಾದಕ ದ್ರವ್ಯವನ್ನ ಇಡೀ ವಿಶ್ವಕ್ಕೆ ಸ್ಮಗಲ್ ಮಾಡ್ತಾ ಇದ್ದಂತಹ ಅಫ್ಘಾನಿಸ್ತಾನಕ್ಕೆ ಮಾದಕ ದ್ರವ್ಯ, ಪ್ರಪಂಚವನ್ನೇ ಹಾಳು ಮಾಡ್ತಾ ಇರುವಂತಹ ಮಾದಕ ದ್ರವ್ಯ ವಿಶ್ವದ ಮೂಲೆ ಮೂಲೆಯಲ್ಲಿ ನೀವು ನೋಡ್ಬೋದು. ಪ್ರತಿಯೊಂದು ಜಾಗದಲ್ಲೂ ಕೂಡ ಹೇಗೆ ಯುವಕರನ್ನ, ಮಧ್ಯವಯಸ್ಕರನ್ನ, ಹಾಗೆ ಇಡೀ ಪಾಪ್ಯುಲೇಷನ್ನೇ ಸರ್ವನಾಶ ಮಾಡ್ತಾ ಇರುವಂತಹ ಮಾದಕ ದ್ರವ್ಯದ ಬಗ್ಗೆ ಮಾತಾಡುವಂತಹ ಪ್ರಯತ್ನ ಇವತ್ತು ನಡೀತಾ ಇದೆ. ನಾವಿದ್ದೀವಿ ಕಾಬೂಲ್ ನಗರದಲ್ಲಿ. ನೀವು ನೋಡ್ತಾ ಇದ್ದೀರಾ, ಇದೊಂದು ಬಹಳ ವಿಚಿತ್ರವಾದ ಜಾಗ. ಪುಲ್ ಸೋಕ್ತಾ ಅನ್ನೋ ಒಂದು ಬ್ರಿಡ್ಜಿನ ಕೆಳಗಡೆ ಇದ್ದೀವಿ. ಅಂದರೆ ಸುಟ್ಟು ಹೋಗಿರುವಂತಹ ಬ್ರಿಡ್ಜ್ ಅಂತ ಕರೀತಾ ಇದ್ರು. ಯಾಕಪ್ಪ ಅಂದರೆ ಇಲ್ಲಿ ನೂರಾರು ಜನ, ಸಾವಿರಾರು ಜನ ನಶೇಡಿಗಳು, ಅಂದರೆ ಮಾಡೋರು, ಇಲ್ಲೇ ಬಿದ್ದು ಒದ್ದಾಡೋರು, ಮಾಡೋರು, ಇಲ್ಲೇ ಸತ್ತು ಹೋಗೋರು, ಹೆಣಗಳು ಇಲ್ಲೆಲ್ಲೇ ಬಿದ್ದಿರೋದು, ಅಂತಹ ಒಂದು ಪರಿಸ್ಥಿತಿಯನ್ನು ಅಫ್ಘಾನಿಸ್ತಾನ ಸಾಕಷ್ಟು ವರ್ಷಗಳ ಕಾಲ ನೋಡ್ತು. ಯಾಕೆ ಅಂದರೆ ಅಫ್ಘಾನಿಸ್ತಾನ ಎಸ್ಪೆಷಲಿ ಕ್ಯಾಪಿಟಲ್ ಆಫ್ ದ ವರ್ಲ್ಡ್, ಇಡೀ ವಿಶ್ವಕ್ಕೆ ಟೀಮ್ನ ಕೊಡ್ತಾ ಇದ್ದಂತಹ ಏಕೈಕ ದೇಶ ಅಫ್ಘಾನಿಸ್ತಾನ. ಅದರ ಅರ್ಥ ಇಲ್ಲಿ ಬಹಳ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ. ಇವತ್ತಿಗೂ ಕೂಡ ಇಲ್ಲಿ ₹50, ₹100 ಸಿಗುತ್ತೆ. ಅದೇ ಬೇರೆ ದೇಶದಲ್ಲಿ ಒಂದು ತಗೋಬೇಕು ಅಂದರೆ ನಿಮಗೆ ಆಲ್ಮೋಸ್ಟು ₹1000 ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಕೇವಲ ₹50, ₹100, ₹40 ನಿಮಗೆ ನಶ ಸಿಗುತ್ತೆ. ಆ ನಶದಿಂದ ಏನಾಗ್ತಾ ಇತ್ತು, ಇಡೀ ಯೂತ್ ಪಾಪ್ಯುಲೇಷನ್ನೇ ಸರ್ವನಾಶ ಆಗ್ತಾ ಇತ್ತು. ತುಂಬ ಜನ ಸಾಯ್ತಾಯಿದ್ರು, ಒದ್ದಾಡ್ತಾಯಿದ್ರು. ಈ ಹೊಸ ಗೌರ್ಮೆಂಟ್ ಬಂದ ನಂತರ ಏನಾಯಿತು ಅಂದರೆ, ಈಗ ತಾಲಿಬಾನ್ ಸಂಪೂರ್ಣವಾಗಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಟೀಮ್ನ ಕೂಡ ಬೆಳೆಯೋದನ್ನು ಬ್ಯಾನ್ ಮಾಡಿದ್ದಾರೆ. ಎಲ್ಲ ರೀತಿಯ ಡ್ರಗ್ಸನ್ನು ಬ್ಯಾನ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ನಮ್ಮ ಬೆಂಗಳೂರಲ್ಲೂ ನೋಡ್ತಾ ಇದ್ದೀವಿ ನಾವು, ತುಂಬಾ ಇಶ್ಯೂಸ್ ಜಾಸ್ತಿ ಆಗ್ತದೆ ಯುವಕರ ನಡುವೆ. ಈ ಥರ ಒಂದು ಕೆಟ್ಟ ಹ್ಯಾಬಿಟ್ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲರಿಗೂ ಒಂದು ಚಟ ಅಂತ ಇರುತ್ತೆ. ಬಟ್ ಈ ನಶೆಯ ಚಟ ಶುರು ಆಗ್ಬಿಡ್ತು ಅಂದರೆ ಅದರಿಂದ ಹೊರಗೆ ಬರೋಕ್ಕೆ ಮನುಷ್ಯ ಸಾಧ್ಯನೇ ಇಲ್ಲ. ತನ್ನ ಜೀವನವನ್ನೇ ಕಳ್ಕೊಂಡ್ಬಿಡ್ತಾನೆ, ಅದರೊಳಗೆ ಹೊಟ್ಟೋಗ್ಬಿಡ್ತಾನೆ. ಒಂಥರ ಸುಳಿ ಇದ್ದಂಗೆ ಅದು ಹೋಗ್ತಾ. ಸೊ ಇಲ್ಲೂ ಅದೇ ಪ್ರಾಬ್ಲಮ್ ಇತ್ತು. ಆದರೆ ತಾಲಿಬಾನ್ ಏನು ಮಾಡಿದೆ ಇವಾಗ ರೀಸೆಂಟ್ ಟೈಮ್ಸಲ್ಲಿ, ಈ ನಶೇಡಿಗಳನ್ನೆಲ್ಲ ಕರ್ಕೊಂಡೋಗಿ ರಿಹ್ಯಾಬಿಟೇಷನ್ ಮಾಡಿ ಅವ್ರಿಗೆ ಹೊಸ ಒಂದು ಕೆಲಸ, ಉದ್ಯೋಗವನ್ನು ಮಾಡಿಕೊಟ್ಟು ಅವರನ್ನು ಅದರಿಂದ ಹೊರಗೆ ಬಂದು ಅವರಿಗೆ ಬೇರೆ ರೀತಿಯ ಟ್ರೈನಿಂಗ್ ಕೊಟ್ಟು ಅವರನ್ನು ಕೂಡ ನಾರ್ಮಲ್ ಕೆಲಸಗಳಲ್ಲಿ ತೊಡಗಿಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ. ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಈ ಒಂದು ಜಾಗ ಈ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದಾರಂತೆ. ಡ್ರಗ್ಸ್ನ ಕ್ಲಿಯರ್ ಮಾಡಿದೆ, ಆದರೆ ಪ್ಲಾಸ್ಟಿಕ್ನ ಕ್ಲಿಯರ್ ಮಾಡಿಲ್ಲ, ಕೊಳಚೆನ ಕ್ಲಿಯರ್ ಮಾಡಿಲ್ಲ. ಗಬ್ಬು ವಾಸನೆ ಹೊಡಿತಾ ಇದೆ. ಬೆಳಗ್ಗೆ ತಿಂಡಿರೋ ತಿಂಡಿ ಆಚೆ ಬರ್ತಾ ಇದೆ, ಹಂಗೆ ಫೀಲಿಂಗ್ ಬರ್ತದೆ ಈ ಜಾಗದಲ್ಲಿ. ಈಗ ಇದನ್ನು ಬ್ಯೂಟಿಫುಲ್ ಬ್ರಿಡ್ಜ್ ಅಂತ ಕರೀತಾರಂತೆ. ಮುಂಚೆ ಸುಟ್ಟೋಗಿರೋ ಬ್ರಿಡ್ಜ್ ಅಂತ ಕರೀತಾ ಇದ್ರು, ಈಗ ಬ್ಯೂಟಿಫುಲ್ ಬ್ರಿಡ್ಜ್. ಯಾಕೆಂದರೆ ಇಲ್ಲಿ ನಶೇಡಿಗಳು ಇವಾಗ ಇಲ್ಲ. ನಶೇಡಿಗಳಲ್ಲಿ ಎಲ್ಲಿದ್ದಾರೆ? ಇವರ ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿದ್ದಾರೆ. ಆ ಸೆಂಟ್ರಿಗೆ ಹೋಗಿ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ, ಬನ್ನಿ. ಸೊ ಆ ರಿಹ್ಯಾಬಿಟೇಷನ್ ಸೆಂಟರ್ ಮುಂದೆ ಬಂದು ನಿಂತಿದ್ದೀವಿ. ಇಲ್ಲಿ ಸಿಕ್ಕಾಬಡೆ ಕ್ರೌಡ್ ಇದೆ. ಯಾರು ಅವ್ರ ಫ್ಯಾಮಿಲಿ ಮೆಂಬರ್ಸಾ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಇಲ್ಲಿ ನಮ್ಮ ಹಿಂದೆ ನಿಂತಿರೋದು ಎಲ್ಲ ಕಾಯ್ತಾ ಇರೋ ಫ್ಯಾಮಿಲಿಗಳು. ಯಾರ್ದೋ ಅಣ್ಣ, ತಮ್ಮ ಎಲ್ಲರೂ ಒಳಗಿದ್ದಾರೆ. ಅವ್ರನ್ನ ನೋಡೋದಕ್ಕೋಸ್ಕರ ಬಂದಿದ್ದಾರೆ. ಬೇಜಾರಾಗತ್ತೆ ಈ ಥರ ಒಂದು ಜಾಗವನ್ನು ನೋಡೋದಕ್ಕೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದೇ ಹೇಳಲ್ವಾ, ಮಾದಕ ದ್ರವ್ಯಗಳ ಆ ಒಂದು ಇನ್ನೊಂದು ಸೈಡ್ ಇದೆಯಲ್ಲ, ಬಹಳ ಬಹಳ ವಿಕಾರ, ಅದು ಘೋರ. ಎಷ್ಟೋ ನೋಡಿ ಇವರೆಲ್ಲ ಫ್ಯಾಮಿಲೀಸು ಅವರ ಕುಟುಂಬದವ್ರನ್ನ ನೋಡೋದಕ್ಕೋಸ್ಕರ ಬಂದಿದ್ದಾರೆ. ಎಲ್ಲ ಕಾಯ್ತಾ ಕೂತಿದ್ದಾರೆ. ಅಲ್ಲಿ ನೋಡಿ, ತಾಯಿ ತನ್ನ ಮಗನ ನೋಡೋದಕ್ಕೋಸ್ಕರ ಬಂದಿದ್ದಾರೆ, ಇಲ್ಲಿ ಕಾಯ್ತಾ ಇದ್ದಾರೆ ಆಚೆ. ಸೊ ಎಲ್ಲ ಯುವಕರಿಗೆ ಒಂದು ಚೇತಾವಣಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಸರಿ ಮಸ್ತಿಗೆ, ಮೋಜಿಗೋಸ್ಕರ ಆದರೂ ಮಾದಕ ದ್ರವ್ಯವನ್ನು ಸೇವನೆ ಮಾಡಬೇಡಿ, ಟ್ರೈ ಮಾಡಬೇಡಿ. ಯಾರೋ ಫ್ರೆಂಡ್ಸ್ ಹೇಳಿದ್ರು, ಯಾರೋ ಜೊತೆಗಿದ್ದವ್ರು ಹೇಳಿದ್ರು, ಯಾವತ್ತೂ ಮುಟ್ಟಬೇಡಿ. ಯಾಕೆಂದರೆ ಒಂದು ಸರಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಮತ್ತೆ ಯಾವತ್ತೂ ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಆಮೇಲೆ ಈ ರೀತಿ ನಿಮ್ಮ ಫ್ಯಾಮಿಲಿಗಳು ರಿಹ್ಯಾಬಿಟೇಷನ್ ಸೆಂಟ್ರ್ ಹಿಂದೆ ಚಕ್ಕರ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಗಲಾಟನೆ ಶುರು ಆಗ್ತದೆ. ಇಲ್ಲಿ ಪರ್ಮಿಷನ್ ತೊಗೊಳಕ್ಕೆ ನಮ್ಮ ಹುಡುಗ ಒಳಗೋದ, ಆಚೆ ನಮ್ಮ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಅಯ್ಯೋ, ಒಬ್ರು ಬಾಯಿ ಸಿಕ್ಕಿದ್ದಾರೆ. ಇವರ ದೊಡ್ಡಣ್ಣ ಒಳಗೆ ರಿಹ್ಯಾಬಿಟೇಷನ್ ಸೆಂಟ್ರಲ್ ಇದಾರಂತೆ. ಏನ್ ಡ್ರಗ್ಸ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಏನ್ ಮಾದಕ ದ್ರವ್ಯ? ಐಸ್ ಅನ್ನೋ ಒಂದು ಮಾದಕ ದ್ರವ್ಯ ಇದಂತೆ. ಅದನ್ನ ತಗೊಂಡ್ರೆ ನಿಮ್ ಬ್ರೈನ್ ಫಿನಿಶ್ ಅಂತೆ, ತಲೆಯಲ್ಲಿ ಏನು ಇರಲ್ಲ, ಫುಲ್ ಖಾಲಿ ಆಗ್ಬಿಡುತ್ತಂತೆ. ನೋಡಿ ಎಷ್ಟು ಒದ್ದಾಟ ಫ್ಯಾಮಿಲೀಸ್ ಆಚೆ ಕಡೆ. ಯಾವುದೇ ಕಾರಣಕ್ಕೂ ಯಾವತ್ತೂ ಮಾದಕ ದ್ರವ್ಯವನ್ನು ಮುಟ್ಟಕ್ಕೂ ಹೋಗಬೇಡಿ. ಅಷ್ಟು ಸುಲಭ ಇಲ್ಲ. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ತುಂಬ ಇತ್ತು. ಅಮೀರ್ ಅಂತ ಏನು ಹೇಳ್ತಾರೆ, ಅಥವಾ ಈ ಒಂದು ಇನ್ಸ್ಟಿಟ್ಯೂಷನ್ ಹೆಡ್ಡು ಫೈನಲಿ ಪರ್ಮಿಷನ್ ಕೊಟ್ಟರು. ಇಲ್ಲಿಯ
ರಿಹ್ಯಾಬಿಟೇಷನ್ ಸೆಂಟರ್ನ ತೋರಿಸೋದಕ್ಕೆ. ಎದುರುಗಡೆ ನೀವು ನೋಡ್ತಾ ಇರ್ಬೋದು ಹೇಗೆ ಇಲ್ಲಿ ಅಡಿಕ್ಟ್ಸ್ ಎಲ್ಲ ರಿಹ್ಯಾಬಿಟೇಷನ್ ಮಾಡ್ತಾ ಇದ್ದಾರೆ. ಕ್ರೀಡೆಯ ಮೂಲಕ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇದರಿಂದ ಹೊರಗೆ ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಅಮೀರ್ ಕೂಡ ಇಲ್ಲೇ ಇದ್ದಾರೆ, ಇದರ ಹೆಡ್ ಇವರೇನೆ. ಸರ್, ಥ್ಯಾಂಕ್ ಯು ಫಾರ್ ಅಲವಿಂಗ್ ಅಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಭಾಳ ಒಳ್ಳೆ ಮನುಷ್ಯ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಪ್ರತಿಯೊಂದು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಇವಾಗ ತೋರಿಸ್ತೀವಿ ಬನ್ನಿ. ನೋಡಿ ಇಲ್ಲಿ ಹೇಗೆ ರಿಹ್ಯಾಬಿಟೇಷನ್ ಆಗ್ತಾ ಇರುವಂಥ ಜನಗಳು ಕ್ರಿಕೆಟ್ ಆಡ್ತಾ ಇದ್ದಾರೆ. ಇಲ್ಲಿ ಕ್ರಿಕೆಟು ಫೇವ್ರೆಟ್ ಸ್ಪೋರ್ಟು ಅಫ್ಘಾನಿಸ್ತಾನದ್ದು. ಇಲ್ಲೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ. ಸಲಾಮ್ ಸಲಾಮ್. ಓಕೆ ಓಕೆ ಓಕೆ. ಇವರೆಲ್ಲ ತಮ್ಮನ್ನು ತಾವು ಮಾದಕ ದ್ರವ್ಯಗಳಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಆ ಕಡೆ ಫುಟ್ಬಾಲ್ ಆಡ್ತಾ ಇದ್ದಾರೆ. ಫೆನ್ಸಿಂಗ್ ನೋಡ್ಬೋದು ನಿಮ್ಗೆ ಹೆಂಗಿದೆ ಅಂತ. ಇಲ್ಲಿ ಫುಲ್ಲು ಹೈಲಿ ಸೆಕ್ಯೂರ್ಡ್ ಝೋನು. ಬಾಲ್ ನಮ್ಮ ಹತ್ರನೇ ಬಂತು. ಯೂನಿಫಾರ್ಮ್ ಕೂಡ ಸರ್ಕಾರನೇ ಕೊಡ್ತಾ ಇದೆ ಅಂತ ಇವ್ರಿಗೆಲ್ಲರಿಗೂ. ಯೂನಿಫಾರ್ಮು, ಶೂಸು. ಅಲ್ಲಿ ನೋಡಿ, ಅಲ್ಲಿ ಯಾರ್ಯಾರು ಈ ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿದ್ದಾರೋ ಅವರೆಲ್ಲ ಬಟ್ಟೆಯನ್ನು ಚೇಂಜ್ ಮಾಡ್ಕೊಂಬಂದು ಸಂಜೆಯ ಕ್ರೀಡಾ ಸಮಯದಲ್ಲಿ ಆಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಇದು ಬ್ಯಾರೆಕ್ಸು. ಈ ಬ್ಯಾರೆಕ್ಸ್ ಒಳಗೆ ಇವರಿಗೆಲ್ಲ ಉಳ್ಕೊಳ್ಳೋದು, ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದೂ ಕೂಡ ಸರ್ಕಾರವೇ ಮಾಡ್ತಾಯಿದೆ. ಇಲ್ಲಿ ನನ್ನ ಫೇವ್ರೇಟ್ ಆಟ ವಾಲಿಬಾಲ್ ಆಡ್ತಾ ಇದ್ದಾರೆ. ಬನ್ನಿ ವಾಲಿಬಾಲ್ನ ನೋಡ್ಕೊಂಬರೋಣ. ನೋಡಿ ಇವ್ರ ಹಾಲ್ಸು, ಪ್ರತಿಯೊಂದು ಫೆಸಿಲಿಟಿ. ಇದು ಕಿಚನ್ನಾ? ಹಾಂ 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 ಹಾಂ. ಒಳಗೆ ಹೋದರೆ ಇಲ್ಲಿ ಇವ್ರಿಗೆ ಅಡುಗೆ ಮಾಡಿಕೊಡುವಂತಹ ಜಾಗ. ಓಕೆ ಓಕೆ. ಹೀಗೆ ಈ ಕಡೆ ಬರೋಣ. ನೋಡಿ ಎಷ್ಟು ಚೆನ್ನಾಗಿ ವಾಲಿಬಾಲ್ ಆಡ್ತಾರೆ. ಒಳ್ಳೆ ಲೊಕೇಶನ್ ರೀ, ಬೆಟ್ಟ ಗುಡ್ಡದ ಪ್ರದೇಶ. ಎತ್ತಿ ಹೊಡೀರಿ. ಗುಡ್. ವೆರಿ ಗುಡ್. ಈಗ ನಾನು ವಾಲಿಬಾಲ್ ಆಡ್ತೀನಿ ಇವ್ರ ಜೊತೆಗೆ. ನೋಡಿ ಎಲ್ಲರೂ ನೋಡಿ, ಕ್ರೀಡೆ ಬೆಸ್ಟ್ ವೇ. ಮಾದಕ ದ್ರವ್ಯದ ಅಡಿಕ್ಷನಿಂದ ಹೊರಗೆ ಬರೋದಕ್ಕೆ ಕ್ರೀಡೆ ಉತ್ತಮವಾದ ವಿಷಯ. ನೋಡಿ ಸರ್ವಿಸ್ ಮಾಡ್ತಾರೆ. ಗುಡ್ ಶಾಟ್. ಇಲ್ಲಿ ಪೇಷಂಟ್ಸ್ಗೆ ಊಟ ಮಾಡೋದಕ್ಕೋಸ್ಕರ ಜಾಗ. ಇಲ್ಲೇ ಎಷ್ಟು ದೊಡ್ಡ ಕಿಚನ್ ಇದೆ ನೋಡಿ. ಅಬ್ಬಾ, ಇಷ್ಟಿಷ್ಟು ದೊಡ್ಡ ದೊಡ್ಡ ಪಾತ್ರೆ ಅಡುಗೆ ಮಾಡ್ತಾರೆ. ಕಾಬುಲಿ ಕಾಬುಲಿ. ವಾ ವಾ ಬಹುತ್ ಬಢಿಯಾ. ರೆಡಿ ಆಗ್ತದೆ. ಸೂಪರ್ ಸೂಪರ್. ನೋಡಿ ಇಲ್ಲಿ ಪೇಷಂಟ್ಸ್ಗೋಸ್ಕರ ಒಳ್ಳೆ ಅಡುಗೆ ಮಾಡ್ತಾ ಇದ್ದಾರೆ. ತುಂಬಾನೇ ಕ್ಲೀನ್ ಅಂಡ್ ನೀಟಾಗಿದೆ ಈ ಜಾಗ. ಸ್ವಲ್ಪನೂ ಕೊಳಕಿಲ್ಲ, ಸ್ವಲ್ಪನೂ ಪ್ರಾಬ್ಲಮ್ ಇಲ್ಲ. ಗುಡ್ ಗುಡ್ ಜಾಬ್ ಗುಡ್ ಜಾಬ್. ಬಾಕ್ಸಿಂಗ್ ಕ್ಲಾಸು, ಸೆಲ್ಫ್ ಡಿಫೆನ್ಸ್ ಕ್ಲಾಸ್ನ ಹೇಳ್ಕೊಡ್ಲಾಗ್ತಾ ಇದೆ. ಎಲ್ಲರೂ ಕೂಗ್ತಾ ಇದ್ದಾರೆ ನೋಡಿ. ವಾವ್. ವಾವ್, ಏನ್ ಟ್ರೈನಿಂಗ್ ಕೊಡ್ರಿ. ವೆರಿ ಗುಡ್ ವೆರಿ ಗುಡ್. ಇವರೇ ಮಾಸ್ಟ್ರು, ಮಾರ್ಷಲ್ ಆರ್ಟ್ ಮಾಸ್ಟ್ರು. ಎಂಥ ಅಡಿಕ್ಷನ್ ಇದ್ರು, ಫಿಸಿಕಲ್ ಫಿಟ್ನೆಸ್ ಇದ್ರೆ ಚೇಂಜ್ ಆಗ್ಬಿಡುತ್ತಲ್ಲ.
ನೋಡ್ರಿ ನೋಡ್ರಿ ಹೆಂಗ್ ಟ್ರೈನಿಂಗ್ ನಡೀತದೆ. ವಾವ್, ಬ್ಯೂಟಿಫುಲ್. ಭಾಳ ಖುಷಿ ಆಗ್ತದೆ ನನಗೆ ಇಲ್ಲಿಗೆ ಬಂದಿರೋದಕ್ಕೆ, ಅಡಿಕ್ಷನ್ನ ದೂರ ಮಾಡ್ಕೊಳ್ಳೋದಕ್ಕೆ. ಫಿಸಿಕಲ್ ಫಿಟ್ನೆಸ್ಗಿಂತ ಇನ್ನೊಂದು ದಾರಿ ಇಲ್ಲ. ವಾವ್ ವಾವ್ ಮಾಸ್ಟರ್, ಗುಡ್ ಜಾಬ್. Right, Mr. Faisal. You're doing good job of helping everybody. Thank you. Nice to meet you. All the best. All the best. Okay, okay, ready. Last year ತೋರಿಸ್ತಾ ಅಂತವ್ರು. Ready? Whoa! 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 ಏನ್ ಫಿಸಿಕಲ್ ಫಿಟ್ನೆಸ್ ರೀ ಎಲ್ರದ್ದು ಇಲ್ಲಿ. ಸೂಪರ್ ಗೈಸ್, ವೆರಿ ನೈಸ್, ಆಲ್ ದ ಬೆಸ್ಟ್. ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್. ಎಲ್ರು ಸ್ನಾನಕ್ಕೋಸ್ಕರ ಹೋಗ್ತಾ ಇದಾರಂತೆ. ನೈಸ್. ಇಲ್ಲಿಯ ಟೀಚರು ಎಲ್ಲ ಗೆ ಹೆಲ್ಪ್ ಮಾಡ್ತಾ ಇರುವಂತಹ ಟೀಚರು. ಒಳ್ಳೇದಾಗ್ಲಿ ಬ್ರೋ, ಒಳ್ಳೆ ಕೆಲಸ ಮಾಡ್ತಾ ಇದೀರಾ. ನೋಡಿ ಇಂಗ್ಲಿಷ್ ಮಾತಾಡ್ತಾ ಇದಾರೆ. ಇವರು ಕೂಡ ಅಡಿಕ್ಟ್, ಇವಾಗ ಸರಿ ಹೋಗ್ತಾ ಇದಾರಂತೆ. Thanks a lot. Where ಒಳ್ಳೇದಾಗ್ಲಿ. from, man? ಇಂಡಿಯಾ, ಫ್ರಮ್ ಇಂಡಿಯಾ. Yeah, sounds great, man. I'm here. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. See you, man. ಹಾ ಬಾಯ್, ಇಂಡಿಯಾ ಬಾಯ್, ಹಿಂದೂಸ್ತಾನ್. ಕ್ರಿಕೆಟ್ ಮ್ಯಾಚ್ ನಡೆದ್ರು ಅಲ್ಲಿ ಕಿರಿಕ್ ನಡೆದೇ ನಡೆಯುತ್ತೆ. ಇಲ್ಲೂ ಕಿರಿಕ್ ನಡೀತಾ ಇದೆ ನೋಡಿ. ಈಗ ನಮ್ಮ ಮಾಸ್ಟರ್ಸ್ ಬೇರೆ ತೋರಿಸ್ತಾರೆ. ಓಕೆ, ರೆಡಿ, ಸ್ಟಾರ್ಟ್. ಏನ್ ಫಿಸಿಕಲ್ ಫಿಟ್ನೆಸ್ ಗುರು ಇಲ್ಲಿರೋರಿಗೆ. ನೋಡಿ ಇಲ್ಲಿ I think something else. Shata-se. Try again. Ne dikkat. Bana tak benim kaşıma lafka. ವೆರಿ ಗುಡ್. ಎಲ್ಲರೂ ಇಲ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ಸು. ಬಾಲ್ ಬಂತು. ಲಾಸ್ಟ್ ಟೈಮು ಇದೇ ತರ ಪಾಕಿಸ್ತಾನ ಕೂಡ ಆಡಿದೆ. ಇವಾಗ ಅಫ್ಘಾನಿಸ್ತಾನಲ್ಲಿ ಕ್ರಿಕೆಟ್ ಆಡೋ ಅನುಭವ ಸೂಪರ್. ಬುಮ್ರಾ ನೋಡ್ರಿ ನೋಡ್ರಿ, ಹೊಡಿತೀನಿ ಸಿಕ್ಸು ಅಫ್ಘಾನಿಸ್ತಾನಲ್ಲಿ. ಬಾಲ್ ಬಾಲ್, ಅಯ್ಯೋ ವಿಕೆಟ್ ಬಂದಿದೆ. ಬಾಲ್ ಮಾಡ್ಬಿಟ್ರು ಎಲ್ಲರೂ ಸೇರ್ಕೊಂಡವ್ರಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ನೈಸ್ ಮೀಟಿಂಗ್ ಯು. ನನಗೆ ಬೌಲಿಂಗ್ ಮಾಡೋದಕ್ಕೆ ಹೊಡೆದಾಟ ನಡೀತದೆ. ಎರಡು ಸಲ ಬಾಲ್ ಮಾಡ್ಬಿಟ್ರು ಇದನ್ನ. ಬಾಲ್ ಹಿಂಗ್ ಬರುತ್ತೆ, ಹಿಂಗೆ ಬಾಯ್ ಕ್ಯಾ ಬೌಲರು. ಎರಡು ಸಲ ಔಟು ರೀ. अगर एक और बॉल करे ना तुम्हारा हैट्रिक हो ಹ್ಯಾಟ್ರಿಕ್ ಬೋಲ್ಡ್. ಬಟ್ ಓಕೆ, ಇಂಥ ಜಾಗದಲ್ಲಿ ಸೋಲ್ಬೇಕು. ಯಾಕಂದ್ರೆ ಇವರೆಲ್ಲ ಗೆಲ್ಲಬೇಕು ಲೈಫಲ್ಲಿ. ಆ ಗೆಲ್ಲುವಂತಹ ಫೀಲಿಂಗ್ ಅವ್ರಿಗೆ ಪದೇ ಪದೇ ಬರಬೇಕು. ಬನ್ನಿ ಮುಂದಕ್ಕೆ ಹೋಗೋಣ. PT ಕ್ಲಾಸ್ನ ಮಾಡ್ಲಾಗ್ತಾ ಇದೆ ನೋಡಿ. ಎಲ್ಲರಿಗೂ ಅಫ್ಘಾನಿಸ್ತಾನ್ ಅಂತ ಎಷ್ಟು ಚೆನ್ನಾಗಿರೋ ಕಲರ್ಸ್ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ ನೋಡ್ಬೋದಿಲ್ಲಿ. ಗುಡ್. ಎಲ್ಲರಿಗೂ ಸಂಜೆ ಹೊತ್ತು ಕಂಪಲ್ಸರಿ ಯಾವುದೋ ರೀತಿಯ ಫಿಸಿಕಲ್ ಆಕ್ಟಿವಿಟಿಯನ್ನು ಮಾಡಿಸ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಭಾಳ ಹೆಲ್ಪ್ ಆಗುತ್ತೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಅವ್ರ ಕೈಯಲ್ಲಿ ಶಕ್ತಾನುಸಾರ ಮಾಡುವಂತಹ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಒಂಥರ ಮನಸ್ಸಿಗೆ ನೋವಾಗ್ತಾ ಇದೆ ಫ್ಯಾಮಿಲಿಗಳನ್ನ ಬಿಟ್ಟು ದೂರ ಇದ್ದು. ಅಂದರೆ ಅದಕ್ಕೆ ಹೇಳೋದು, ದಯವಿಟ್ಟು ಯಾರೂ ಕೂಡ ಲೈಫಲ್ಲಿ ಯಾವತ್ತೂ ಮಾದಕ ದ್ರವ್ಯಗಳ ಸೇವನೆಯನ್ನು ಮಾಡಬೇಡಿ. ಅದು ಆರೋಗ್ಯಕ್ಕೆ ಬಹಳ ಬಹಳ ಹಾನಿಕರ. ಪಾಪಂಗಳಲ್ಲಿ ತೋರಿಸ್ತೀನಿ ನೋಡಿ ಎಂಥ ವಾತಾವರಣ. ಎಲ್ಲೋ ಲೈಫಲ್ಲಿ ಇವರಿಗೆಲ್ಲ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ವಾಪಸ್ಸು ಮತ್ತೆ ಹೊಸ ಜೀವನವನ್ನು ಕಟ್ಕೊಳ್ಳುವಂತಹ ಅವಕಾಶ ಸಿಕ್ಕಿದೆ. ಆ ಒಂದು ಪ್ರಯತ್ನದಲ್ಲಿ ಇರುವಂತಹ ಯುವಕರು ಎಲ್ಲ ಚಿಕ್ಕ ಚಿಕ್ಕವ್ರಿ. ಕೆಲವರು ಮಾತ್ರ ಮಧ್ಯವಯಸ್ಕರು ಇರೋದು.
90% ಯುವಕರೇ ಇರೋದು ಈ ಜಾಗದಲ್ಲಿ. ಬ್ಲಾಕ್ ಸೆಕ್ಯೂರಿಟಿ ಇವರು ಎಲ್ಲರಿಗೂ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಚ್ಚಾ ಕಾಮ್ ಕರ್ ತಶಕೂರ್. ಅಯ್ಯೋ ಅವರು ಪೇಷಂಟೇ ಅಂತೆ. ಇಲ್ಲಿ ಎಷ್ಟೊಂದು ಜನ ಪೇಷಂಟ್ಸು ಸರಿ ಹೋಗ್ಬಿಟ್ಟು ಇಲ್ಲೇ ಟೀಚರ್ ಆಗಿಬಿಟ್ಟಿದ್ದಾರೆ. ಈಗ ಇನ್ನೊಂದು ಗೇಟ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಲವು ಸಲ ಪೇಷಂಟ್ಸು ತಪ್ಪಿಸ್ಕೊಂಡು ಓಡೋಗುವಂಥ ಪ್ರಯತ್ನ ಕೂಡ ಮಾಡ್ತಾರಂತೆ. ಅಂಥವ್ರನ್ನ ಮತ್ತೆ ಗೋಡೆಯಲ್ಲಿ ಆಡ್ತಾರಂತೆ, ಮತ್ತೆ ಸರಿ ಮಾಡ್ತಾರಂತೆ ಅವ್ರನ್ನ. ವಾಹ್, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಫ್ರೀಯಾಗಿ ಕೊಟ್ಟರು ಮುಟ್ಬೇಡಿ ಯಾವತ್ತು. ಇಲ್ಲಿ ನೋಡಿ ಎಲ್ಲರಿಗೂ ಕುರಾನ್ನ ಓದಿಸ್ಲಾಗ್ತಾ ಇದೆ. ಆಧ್ಯಾತ್ಮ ಕುರಾನ್ ಪಡ್ರೇನಾ? ಒಂದು ರೀತಿಯಲ್ಲಿ ಆಧ್ಯಾತ್ಮ ಮನಸ್ಥಿತಿಯನ್ನ ಚೇಂಜ್ ಮಾಡುತ್ತೆ. ಅದಕ್ಕೆ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಪ್ರೇಯರ್ ಮಧ್ಯೆ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಅದಕ್ಕೆ ಆಚೆ ಬಂದ್ಬಿಟ್ವಿ. ಇಲ್ಲಿ ಆಧ್ಯಾತ್ಮವನ್ನ ಹೇಳ್ಕೊಡ್ತಾ ಇರುವಂತಹ ಟೀಚರ್. ವಾಟ್ ಈಸ್ ಯುವರ್ ನೇಮ್? Abdul Bari. ಬಹುತ್ ಅಚ್ಚಾ ಕಾಮ್ ಕರ್ ರೇ ಹೋ. ಥ್ಯಾಂಕ್ ಯು ಬ್ರದರ್. ಅದೇ ಹೇಳ್ತಾ ಇದ್ದಾರೆ, ಭಾರತ ದೇಶ ಆಗಲಿ ಯಾವ ದೇಶ ಆಗಲಿ ಒಂದ್ಸಲ ವ್ಯಸನಿಗಳಾಗ್ಬಿಟ್ರೆ ಅದಾದ ಮೇಲೆ ನಿಮ್ಮ ಲೈಫ್ ಖತಮ್ಮು, ನಿಮ್ಮ ಫ್ಯಾಮಿಲಿ ಖತಮ್ಮು, ಸಬ್ ಕುಚ್ ಖತಮ್ ಅಂತ. ನನಗೆ ಒಂದು ರೀತಿಯ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಇವತ್ತು. ಬಹಳ ಖುಷಿ ಆಗ್ತಾ ಇದೆ. ಎಲ್ಲಾರು ನೋಡ್ಕೋಬೇಕಲ್ಲ, ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಯಾರೋ ಓಡೋಗ್ತಾ ಇರಂತ, ಅದಕ್ಕೆ ಸೆಕ್ಯೂರಿಟಿ ವಿತ್ ವಾಕಿ ಟಾಕಿ ಇದರಲ್ಲಿ. ಇಲ್ಲಿ ಆಚೆ ಕಡೆ ದೋಬಿ ಅಂದ್ರೆ ನೋಡಿ, ಇಲ್ಲಿ ಒಂದೊಂದು ಚಪ್ಪಲಿಗಳನ್ನು ಯಾವ ರೀತಿ ವಾಶ್ ಮಾಡಿ ಇಡ್ಲಾಗಿದೆ. ನನಗೆ ಬೇಡ. ಇಲ್ಲಿ ನೋಡಿ, ಇಲ್ಲಿ ಅಂದ್ರೆ ಇಲ್ಲಿಯ ಪೇಷಂಟ್ಸ್ಗಳಿಗೆ ಅವರ ಬಟ್ಟೆಯನ್ನ ಇಸ್ತ್ರಿ ಮಾಡೋದಕ್ಕೆ ಇರುವಂತಹ ಜಾಗ. ಹಾ 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 ಸಲಾಂ. ये भी मरीज ही है, ये भी पेशेंट्स है. ಓ ಇವ್ರು ಅಡಿಕ್ಟ್ಸ್. ಇವ್ರು ಓಕೆ ಓಕೆ, ಇವರು ವ್ಯಸನಿಗಳ ಇವಾಗ ಬದಲಾಗಿ ಈ ಕೆಲಸಗಳು ಮಾಡ್ತಾ ಇದ್ದಾರೆ. ವೆರಿ ಗುಡ್ ಜಾಬ್. ಇದು ಹೇರ್ ಕಟ್ ಕ ಜಾಗ. ಇಲ್ಲಿ ಸಲೂನ್ ಕೂಡ ಮಾಡಿದ್ದಾರೆ. ವಾಲೇಕುಮ್ ಅಸ್ಸಲಾಂ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಐರನ್ ಮಾಡಿ ಜೋಡಿಸಿ ಇಟ್ಟಿದ್ದಾರೆ. ತುಂಬಾ ಒಳ್ಳೆ ಕೆಲಸ ನಡೀತಾ ಇದೆ. ಬಹಳ ಖುಷಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ, ಎಷ್ಟು ಪ್ಲಾನ್ಡ್ ಅಂಡ್ ಆರ್ಗನೈಸ್ಡ್ ಆಗಿ ಪ್ರತಿಯೊಂದನ್ನು ಮಾಡ್ತಾ ಇರೋದೆ. ಇಲ್ಲಿ ನೋಡಿ, ಹಮಾಮ್ ಅಂದ್ರೆ ಇವರೆಲ್ಲ ಇಲ್ಲಿರುವಂತಹ ಪೇಷಂಟ್ಸ್ಗಳಿಗೆ ಸ್ನಾನದ ಮನೆಗಳು. ಅದು ಕೂಡ ಎಷ್ಟು ಶುಚಿಯಾಗಿ ಇಟ್ಟಿರೋದನ್ನ ನೀವು ಗಮನ ಕೊಡ್ಬೋದು. ನಿಜವಾಗ್ಲೂ ಒಂದು ಹೊಸ ಅಫ್ಘಾನಿಸ್ತಾನವನ್ನ ನಾನು ನೋಡ್ತಾ ಇದ್ದೀನಿ. ಈ ರೀತಿ ಒಂದು ರಿಹ್ಯಾಬಿಟೇಷನ್ ಸೆಂಟರ್ನ ನಾನು ನೋಡ್ತೀನಿ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಇಲ್ಲಿ ಹಿಂಗೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. बहुत क्लीन, बहुत अच्छा रखे हो. ಇವರೆಲ್ಲ ಸರ್ಕಾರದವರು. मैनेजर बहुत बढ़िया. अच्छा काम कर रहे हो सर. अच्छा, बहुत अच्छा. ऑल द बेस्ट, ऑल द बेस्ट. बहुत अच्छा. ನೋಡ್ರಿ ಹೆಂಗಿದೆ ನೋಡ್ರಿ ಫ್ಲೋರು. ಸ್ನಾನ ಮಾಡುವಂತಹ ಜಾಗ ಅಂದ್ರೆ ಅವ್ರನ್ನ ಪೇಷಂಟ್ಸ್ ರೀತಿ ಅಥವಾ ಅಡಿಕ್ಟ್ಸ್ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ, ಮನೆ ಮಕ್ಕಳ ರೀತಿಯಲ್ಲಿ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಂಡು ಅವರನ್ನ ಮತ್ತೆ ಸಮಾಜಕ್ಕೆ ವಾಪಸ್ಸು ಕೊಡುಗೆಯಾಗಿ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ಬಹಳ ಖುಷಿಯ ವಿಚಾರ. ತಪ್ಪುಗಳು ಸಾವಿರ ಮಾಡಿರ್ಬೋದು, ಆದರೆ ಸರಿಯಾಗಿ ಏನಾದ್ರು ಮಾಡಿದಾಗ ನಾವು ಅದನ್ನ ಸರಿ ಅಂತಾನೆ ಹೇಳಬೇಕು. ಆವಾಗಲೇ ನ್ಯಾಯ. ಏನಂತೀರಾ? ಆಮೇಲೆ ಇವರೆಲ್ಲರಿಗೂ ಟ್ರೈನಿಂಗ್ ಕೊಡ್ಲಾಗ್ತಾ ಇದೆ. ಟೈಲರಿಂಗು, ಸ್ಟಿಚಿಂಗು, ಬೇರೆ ಬೇರೆ ಟೆಕ್ನಿಕಲ್ ಟ್ರೈನಿಂಗು, ಕಂಪ್ಯೂಟರ್ ಟ್ರೈನಿಂಗು, ಎಲ್ಲ ರೀತಿಯ ಟ್ರೈನಿಂಗ್ ಇದೆ. ಇಲ್ಲಿ ಟ್ರೈನಿಂಗ್ ನ ಮುಗಿಸ್ಕೊಂಡು ಅವ್ರು ಯಾವಾಗ ಅಡಿಕ್ಷನ್ ಇಂದ ಹೊರಗೆ ಬಂದಿದ್ದಾರೆ ಅಂತ ಡಾಕ್ಟರ್ ಸರ್ಟಿಫೈ ಮಾಡ್ತಾರೋ ಹೊರಗಡೆ ಅವ್ರಿಗೆ ಕೆಲಸ ಕೂಡ ಕೊಡಿಸ್ತಾರಂತೆ. ಸ್ಟೂಡೆಂಟ್ಸ್ಗಳಿಗೆ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡುವಂತಹ ಫೆಸಿಲಿಟಿ ಕೂಡ ಮಾಡಿದಾರಂತೆ. ಅದಕ್ಕೆ ಅದನ್ನು ತೋರಿಸ್ತೀವಿ ಬನ್ನಿ ಅಂದ್ರು ಆಯ್ತು ಅಂತ ಹೇಳಿ ಆ ಕಡೆ ಹೋಗ್ತಾ ಇದ್ದೀನಿ. ಈ ಒಂದು ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ ಬರೀ ನಾರ್ಮಲ್ ಜನಗಳಷ್ಟೇ ಅಲ್ಲ, ಪ್ರೊಫೆಸರ್ಗಳು, ಡಾಕ್ಟರ್ಗಳು, ತುಂಬ ಜನ ಫಾರಿನ್ಗೆಲ್ಲ ಹೋಗಿ ಬಂದವರು, ಇಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡೋರು ಕೂಡ ಅಡಿಕ್ಟ್ಸ್ ಇದ್ದಾರೆ. ಅವರೆಲ್ಲ ಇಲ್ಲಿ ಮತ್ತೆ ತಮ್ಮ ಜೀವನವನ್ನು ಮತ್ತೆ ಕಟ್ಕೊಳ್ಳೋಂಥ ಪ್ರಯತ್ನ. ಯಾರ್ಯಾರು ಖುಷಿಯಿಂದ ಕಟ್ಕೊಂಡಿದ್ದಾರೋ ಅವ್ರು ಇಲ್ಲೇ ಉಳ್ಕೊಂಡು ನಾವು ಇನ್ನೂ ಸಮಾಜ ಸೇವೆ ಮಾಡ್ತೀವಿ ಅಂತ ಯಾವುದೇ ಸ್ಯಾಲ್ರಿ ಇಲ್ಲದೆ ಇಲ್ಲಿಯ ಬೇರೆ ವ್ಯಸನಗಳಿಗೆ ಹೆಲ್ಪ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರೋದು ಖುಷಿಯ ವಿಚಾರ. ನೋಡಿ ಇಲ್ಲಿ ಪೇಷಂಟ್ ಮಾಡಿರುವಂತಹ ಒಂದು ಆರ್ಟ್. ವಾವ್! ಈ ದೇಶದಲ್ಲಿ ನಿಜವಾದ ಏರ್ಕ್ರಾಫ್ಟ್ನ ಇವತ್ತವರೆಗೂ ಬಿಲ್ಡ್ ಮಾಡೋಕ್ಕಾಗಿಲ್ಲ, ಆದರೆ ಎಷ್ಟು ಸುಂದರವಾಗಿ ಒಂದು ಫೈಟರ್ ಜೆಟ್ಟನ್ನು ಇಲ್ಲಿ ಅಡ್ಮಿಟ್ ಆಗಿರುವಂತಹ ರೋಗಿ
ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಬೇರೆ ಬೇರೆ ಪೇಷಂಟ್ಸ್ ಮಾಡಿರುವಂತಹ ಪೇಂಟಿಂಗ್ಸು, ಆರ್ಟ್ ಕೂಡ ನೀವು ನೋಡ್ಬೋದು. ಓ, ಇದು ಪ್ಯಾಲೆಸ್ಟೀನ್ ಬಗ್ಗೆ ಮಾಡಿರೋದಾ? ಓಕೆ ಓಕೆ, ಪ್ಯಾಲೆಸ್ಟೀನ್ ಯುದ್ಧದ ಬಗ್ಗೆ ಮಾಡಿದ್ದಾರೆ. ಎಲ್ಲ ಪೆನ್ಸಿಲ್ ಸ್ಕೆಚಿಂಗ್ ಮಾಡಿರೋದು, ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. आपने बनाया? इंजीनियर ಇದು ಮಾಡರ್ನ್ ಆರ್ಟ್ ಮಾಡಿದ್ದಾರೆ. ಮಾಡರ್ನ್ ಆರ್ಟ್ ಸಕಲ ಮಾಡಿದ್ದಾರೆ. ಇಲ್ಲಿಯ ಪೇಷಂಟು ಫೈಟರ್ ಜೆಟ್ನ ಅಂದರೆ ನಾವು ನಿಜವಾಗ್ಲೂ ದೊಡ್ಡ ದೊಡ್ಡ ರಿಯಲ್ ಫೈಟರ್ ಜೆಟನ್ನೇ ನೋಡಿದ್ದೀವಿ ನಮ್ಮ ದೇಶಗಳಲ್ಲಿ. ಆದರೆ ಅಫ್ಘಾನಿಸ್ತಾನ ಅನ್ನೋ ದೇಶದಲ್ಲಿ ಇವತ್ತವರೆಗೂ ಏರ್ಫೋರ್ಸೇ ಇಲ್ಲ. ಈ ಒಂದು ಡಿಸೈನ್ ನೋಡಿ ನಂಗೆ ಖುಷಿ ಆಗ್ತದೆ. ಅದರ ಅರ್ಥ ಏನಂದರೆ ಇಲ್ಲಿವರೆಗೂ ಕೂಡ ಟ್ರೈನಿಂಗು, ಟೆಕ್ನಾಲಜಿ ಸಿಕ್ಕರೆ ಅವರು ಕೂಡ ಈ ರೀತಿಯ ಒಂದು ಏರ್ಕ್ರಾಫ್ಟನ್ನು ಆದಷ್ಟು ಬೇಗ ಬಿಲ್ಡ್ ಮಾಡೋದ್ರಲ್ಲಿ ಯಾವ ಡೌಟು ಇಲ್ಲ. ಎಷ್ಟು ಪ್ರೀತಿಯಿಂದ ನನಗೆ ತೋರಿಸೋಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ನಂಗೆ ಖುಷಿ ಆಗ್ತಾ ಇರೋದು ಇವತ್ತು. ಎಲ್ಲರೂ ಬಂದು ಇಲ್ಲಿಯ ವಿಚಾರಗಳ ಬಗ್ಗೆ, ವಿಚಾರಧಾರೆಯ ಬಗ್ಗೆ ಆದಷ್ಟು ಬೇಗ ಅಫ್ಘಾನಿಸ್ತಾನದ ಸ್ವಂತ ಏರ್ಫೋರ್ಸು ಬರೋವಾಗಲಿ, ಅವ್ರ ಹತ್ರನೂ ಒಂದು ಏರ್ಫೋರ್ಸ್ನ ಶಕ್ತಿ ಬರಲಿ ಅಂತ ಕೇಳ್ಕೊಳ್ಳೋಣ. ಬಟ್ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಬೇಕು ಅವರು, ಯಾವುದೇ ರೀತಿಯ ತೊಂದರೆಗಳಿಗೆ ಮತ್ತೆ ಸಿಗಾಕೋಬಾರ್ದು. ಯಾಕಂದರೆ ಇಷ್ಟು ವರ್ಷ ಯುದ್ಧಗಳ ನಡುವೆ ಸಿಗಾಕೊಂಡು ಒದ್ದಾಡಿ ಹೋಗಿದ್ದಾರೆ. ಇಲ್ಲಿಯ ಕ್ಲಿನಿಕ್ಕನ್ನು ತೋರಿಸ್ತೀನಿ. ಹಾಸ್ಪಿಟಲ್ ಕೂಡ ಮಾಡಿದ್ದಾರೆ ಇಲ್ಲಿ ಚಿಕ್ಕದಾಗಿ. ಮೇ ಬಿ ಒಂದು 50 ಬೆಡ್ ಇರ್ಬೋದು. 50 ಬೆಡ್ಡಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರುವಂತಹ ಇಲ್ಲಿನ ಪೇಷಂಟ್ಸು. ಈ ಫೆಸಿಲಿಟಿ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟೈಲರಿಂಗ್ ಸೆಂಟರ್ನ ಕ್ರಿಯೇಟ್ ಮಾಡಿದಾರಂತೆ. ಅದನ್ನು ಬನ್ನಿ ತೋರಿಸ್ತೀವಿ ಅಂದರು. ನೋಡೋಕ್ಕೆ ಬರ್ತಾಯಿದೆ ನೋಡಿ. ವಾವ್, ತುಂಬಾ ಚೆನ್ನಾಗಿದೆ. ಅಡ್ವಾನ್ಸ್ಡ್ ಟೈಲರಿಂಗ್ ಮೆಷಿನ್ಸ್ನ ಇಟ್ಟಿದ್ದಾರೆ. ಇದರ ಟ್ರೈನಿಂಗನ್ನು ಇಲ್ಲಿರುವಂತಹ ಪೇಷಂಟ್ಸ್ಗೆ ಕೊಡಲಾಗ್ತಾ ಇದೆ. ಇವರು ಹೊಲಿದಿರೋ ಬಟ್ಟೆಗಳು ತುಂಬಾ ಚೆನ್ನಾಗಿ ಹೊಲಿದಿರಲ್ಲ. ಇದನ್ನು ಮಾರಾಟ ಕೂಡ ಮಾಡಿದ್ರೆ ರೆವೆನ್ಯೂ ಕೂಡ ಬರುತ್ತೆ. ಒಳ್ಳೆ ರೀತಿಯ ಯೋಚನೆ. ಇಲ್ಲಿ ನೋಡಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಟೈಲರಿಂಗೂ ಅಷ್ಟೇ ಭಾಳ ಫೋಕಸ್ ಇರಬೇಕು. ಸುಮ್ಮನೆ ಮಾಡೋಕ್ಕಾಗಲ್ಲ. ನಮಗೆ ಕೊಟ್ಟಿರುವಂತಹ ಬಟ್ಟೆಯನ್ನು ಫೋಕಸ್ ಮಾಡಿ ಹೊಲಿಯುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಎಲ್ಲ ಪೇಷಂಟ್ಸ್ಗೂ ಒಳ್ಳೆಯದಾಗಲಿ. ಇವರೇ ಮಾಸ್ಟರ್ ಅಂತ, ಇವರೆಲ್ಲರಿಗೂ ಟ್ರೈನಿಂಗ್ ಕೊಡೋದು. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಒಳ್ಳೆಯದಾಗಲಿ ಮಾಸ್ಟರ್. ಹುಡುಗರು ಬಾಯಿ ಹೇಳ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಆದಷ್ಟು ಬೇಗ ಟ್ರೈನಿಂಗ್ ತೊಗೊಂಡು ಪ್ರಾಬ್ಲಮ್ಸಿಂದ ಹೊರಗೆ ಬನ್ನಿ. ನೀವೇ ಈ ದೇಶದ ಭವಿಷ್ಯ. ಎಷ್ಟು ನೋಡಿ ಚಿಕ್ಕವರೆಲ್ಲ 18 ವರ್ಷ 19 ವರ್ಷ, ತುಂಬ ಚಿಕ್ಕವರು. ಆದಷ್ಟು ಬೇಗ ಮುಂದೆ ಬನ್ನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ವೆರಿ ಗುಡ್, ವೆರಿ ಗುಡ್, ಗುಡ್ ಜಾಬ್, ಗುಡ್ ಜಾಬ್. ವೆರಿ ಗುಡ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಇಲ್ಲಿ ಕ್ರಿಕೆಟ್ ಟೀಮು ಅಂದರೆ ಎಲ್ಲರದ್ದು ಆಟದ ಸಮಯ ಮುಗಿದಿದೆ. ವಾಪಸ್ ಬ್ಯಾರಕ್ ಹೋಗೋ ಮುಂಚೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಟೀಮು. ವಾವ್, ತುಂಬಾನೇ ಖುಷಿ ಆಯಿತು ಇವತ್ತು ಈ ಒಂದು ಜಾಗಕ್ಕೆ ಬಂದು. ನನ್ನ ಜೀವನದ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಕರಿಬೇಕು. ಇಲ್ಲಿರುವಂತಹ ಸ್ಟಾಫು ಮತ್ತು ಈ ಒಂದು ಸೆಂಟರು, ಇವರ ಉದ್ದೇಶ ಎಲ್ಲನೂ ಅಫ್ಘಾನಿಸ್ತಾನದ ಯುವಕರನ್ನು ಮತ್ತು ಈ ಅಡಿಕ್ಷನಿಂದ ಹೊರಗೆ ತಂದು ಮತ್ತೆ ಅವರಿಗೆ ಒಳ್ಳೆಯ ಸ್ಕಿಲ್ ಸೆಟ್ನ ಕಲಿಸಿ ಸಮಾಜಕ್ಕೆ ಹಾಗೆ ಅಫ್ಘಾನಿಸ್ತಾನಕ್ಕೆ ಒಳ್ಳೆಯ ಸಿಟಿಸನ್ಸ್ ಆಗಿ ಮಾಡಬೇಕು ಅನ್ನೋದು ಇವರ ಉದ್ದೇಶ. ಇವರ ಉದ್ದೇಶಕ್ಕೆ ಒಳ್ಳೆಯದಾಗಲಿ. ಬಹಳ ಖುಷಿ ಆಯಿತು ಇವರೆಲ್ಲರನ್ನೂ ಮೀಟ್ ಮಾಡಿ, ಇವ್ರ ಜೊತೆ ಆಟ ಆಡಿ, ಇವ್ರ ಜೊತೆ ಕಾಲ ಕಳೆದಿದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್ ಗೈಸ್.